ನನ್ಗೆ ಆಟೋಮೆಟಿಕ್ ಯಾರು ಏನೇನೋ ಕೇಳಿ ಟಕ್ ಅಂತ ಇದು ಮಾಡ್ತಾರೆ ಅವರು, ಟಕ್ ಅಂತ ನನಗೆ ಅವ್ರು ಇದು ಮಾಡ್ತಾರೆ. ಇವಾಗೇನು ನಿಮ್ಗೆ ಇವಾಗ ಈ ಥರ ಒಂದು ಜೋರಾಗಿ ಇದು ಮಾಡ್ತಿರಲ್ಲ, ಸೊ ಇದೇನೆ ನಮಗೆ ಆಶ್ಚರ್ಯ ಕೊಡ್ತಾರೆ. ಅದು ಯಾಕೆ ಭದ್ರಕಾಳಿ ನನಗೆ ತುಂಬಾ ಜನ ಈ ತರ ಯಾರೋ ಈ ತರ ಮೈ ಮೇಲೆ ಬಂದಾಗ ಆ ನುಡಿನೇ ಬೇರೆ ಬರ್ಬೇಕು, ಬಟ್ ಇಲ್ಲಿ ನುಡಿ ಬರ್ತಾ ಇಲ್ಲ, ಬರೀ ಇದು ಬರ್ತಾ ಇದೆ ಸೌಂಡ್ ಬಂದು ಅವ್ರು ನನಗೆ ತಿಳಿಸ್ತಾ ಇರ್ತಾರೆ. ಇವಾಗ ಯಾರ ಬಗ್ಗೆ ಏನೇನು ಹೇಳಿದ್ರು ಅವ್ರು ಎಲ್ಲಿ ಏನಿಂದ ಫೋನ್ ಮಾಡ್ಲಿ ಬೇಕಾದ್ರೆ ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಕಂಪ್ಲೀಟ್ ಬರ್ತಾ ಇಲ್ಲ, ಅದು ಫುಲ್ ನನಗೆ ಮೈ ತುಂಬಲ್ಲ, ಸ್ವಲ್ಪ ಮಾತ್ರ. ಇವಾಗ ಅದು ಒಂದು ಬಾಡಿಯಲ್ಲಿ ಪ್ರೆಸೆನ್ಸ್ ಅಷ್ಟೇ ಹಿಂಗ್ ಬಂದು ಹೋಗ್ತಾ ಇರ್ತಾರೆ ಅವರು, ಆ ತರ ಇದೆ. ಅವ್ರಾಗ ಅವ್ರು ಬಂದು ಮಾತಾಡಿದ್ರೆ ನನ್ನ ವಾಯ್ಸ್ ಚೇಂಜ್ ಆಗ್ತಾರೆ, ರಫ್ ಆಗ್ಬಿಡ್ತಿತ್ತು. ಎಳ್ದಿದ ತಕ್ಷಣ ಅಮ್ಮನಿಗೆ 1-2 ಇಲ್ಲ, ಸುಮಾರು ಅವ್ರಿಗೆ ಎಷ್ಟೆಷ್ಟು ಒಳಗಡೆ ಇತ್ತು ಅದೆಲ್ಲ ಆಚೆ ಬಂದ್ಬಿಡ್ತು. ಅವ್ರು ವಿಡಿಯೋ ಮಾಡೋಕ್ಕೂ ಕೊಟ್ಟಿಲ್ಲ, ಅವ್ರು ಫೋನಲ್ಲಿ ಮಾತಾಡ್ತಾರೆ, ಅಷ್ಟು ಇದು ಮಾಡ್ಬಿಟ್ರು. ಆ ಅಮ್ಮನಿಗೆ ಏನೇನು ನೋವು ಇತ್ತು ಆ ನೋವುಗಳೆಲ್ಲ ನನಗೆ ಸ್ಟಾರ್ಟ್ ಆಗ್ಬಿಟ್ಟು ಆ ಪೇನ್ ನೀವ್ ಎತ್ಕೊಂಡಂಗ ಆಯ್ತಾ? ಫುಲ್ ಬಂದ್ಬಿಡ್ತು. ನಾನೊಂದು ಫಲ ಇಟ್ಕೊಂಡು ಹೋಗಿದ್ದೆ, ನಾನು ಇನ್ನೇನು ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಬಿಡು ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಆಫೀಸ್ ಹತ್ರನೇ ಇಟ್ಬಿಟ್ಟೆ. ಅದು ಇಲ್ದ ಹೋಗಿದ್ದೀರಾ? ನಾನೇನು ಮಾಡಿದೆ, ಹಂಗೆ ಹೋದೆ, ಮನೆ ಹತ್ರ ಹೋಗಿದ್ದೀನಿ. ಫುಲ್ ನೋವು ಅಂದ್ರೆ ನೋವು ನನಗೆ. ಆ ಅಮ್ಮನಿಗೆ ಫುಲ್ ಒಂದು ಸೈಡು ಫುಲ್ಲು ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಮನೆ ಮುಂದೆನೇ ಮುನೇಸ್ಕೊಂಡು ದೇವಸ್ಥಾನ ಆಯ್ತು, ಅಲ್ಲಿ ಹೋಗ್ಬಿಟ್ಟು ಒಂದು 2 ಅವರ್ ಮಲ್ಕೊಂಡಿದ್ದೀನಿ. ಈಗ ಸಾಕಷ್ಟು ಜನ ಪ್ರಶ್ನೆಗಳು ನಮಗೆ ಹೊರಗಡೆ ಕಾಣಿಸ್ತವೆ ಸಮಾಜದಲ್ಲಿ. ಮೈ ಮೇಲೆ ದೇವ್ರು ಬರೋದಿಲ್ಲ, ಇವೆಲ್ಲನೂ ದೇವರು ಇದ್ದಾರೆ ಸತ್ಯ, ಬಟ್ ಮನುಷ್ಯನ ಹತ್ರ ಬರಕ್ ಸಾಧ್ಯನೇ ಇಲ್ಲ, ಮನುಷ್ಯನ ಮೇಲೆ ಬರಕ್ಕೂ ಸಾಧ್ಯ ಇಲ್ಲ ಅಂತಾರೆ. ನೀವು ಈ ತರದ್ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಇದನ್ನ ನೀವು ಯಾವ ತರ ಜನಗಳಿಗೆ ತಿಳಿಸ್ಬೋದು? ಇಲ್ಲ ಇದು ಜನಗಳಿಗೆ ಏನ್ ಹೇಳ್ತೇನೆ ಅಂದ್ರೆ, ಅವರು ಸಾವಿರ ಮಾತು ಹೇಳ್ಕೊಂಡು 1000 ಜನ ನಾವು ಅವ್ರು ಪ್ರೂಫ್ ಮಾಡ್ಕೊಬೇಕೇನೋ ಅಂದ್ರೆ ಅವರಲ್ಲಿ ಇರೋ ಕಷ್ಟ ಇರೋದು. ಅವ್ರಿಗೆ ಯಾರೇ ಆಗಿರ್ಲಿ, ಅವ್ರು ಬಂದು ಯಾರನ್ನ ಕರ್ಕೊಂಡ್ಬರ್ಲಿ, ನಾನು ಅವ್ರ ರಿಸಲ್ಟ್ ಕೊಟ್ಟಿದ್ರೆ ಅವಾಗ ಅವ್ರು ನಂಬೋದು ಬೇಡ. ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ಇದು ಅವ್ರು ಯಾರೇ ಇರಲಿ, ಯಾವ ವ್ಯಕ್ತಿನ ಇರಲಿ, ಅವರು ಪ್ರೂಫ್ ಬೇಕು. ನನ್ನಲ್ಲಿ ದೇವ್ರಿಲ್ಲ, ನಾನು ನನ್ನ ನರಮನುಷ್ಯ, ಅವ್ರ ತರ ಎಲ್ಲರ ತರ ನಾನು ಒಂದು ನರಮನುಷ್ಯ. ಆ ಟೈಮ್ ಬಂದು ಅವ್ರಿಗೆ ಯಾರಿಗೆ ಏನು ಕಷ್ಟ ಆಯ್ತೋ ಅವ್ರು ಬಂದು ಮಾಡ್ಕೊಡ್ತಾರೆ. ಅವ್ರ ಮೈಯಲ್ಲಿರೋದು ನಮ್ಗೊಂದು ಸ್ವಲ್ಪ ಬಂದೇ ಬರ್ತಿದ್ದೆ, ಅವಾಗ ಅವ್ರ ಕೆಲಸ 100% ಸಕ್ಸಸ್ ಆಗಿರ್ತಿತ್ತು. ನಮ್ಗೆ ಹೊಡಿತಾ ಇರ್ತೈತೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೇಲಿ ಫ್ಯಾಮಿಲಿಗೆ ಎಲ್ಲಾಗ ನಾವು ಹೊಡಿತಾ ಇರ್ತೈತಿ. ಅವಾಗ ಅದು ಫುಲ್ ರಿಸಲ್ಟ್, ಪಕ್ಕಾ ರಿಸಲ್ಟ್ ಬರ್ತಿದ್ದು, ಪಕ್ಕಾ ರಿಸಲ್ಟ್ ಅದು. ಇವಾಗ ಸುಮ್ನೆ ಅದು ಇವತ್ತಾಗುತ್ತೆ ನಾಳೆ ಆಗುತ್ತೆ ಹೋಗಮ್ಮ ಅಂತ ಕಳಿಸ್ತಾ ಇರ್ತದೆ, ಅದಾಗಿರಲ್ಲ. ನೀವೇ ನೋಡಿ ಸ್ವಾಮಿ, ನಿಮ್ಗೆ ಯಾವ ಜಾಗ ಬೇಕಂತ ನೋಡಿ ನಾನು ಈಸ್ಕೊಡ್ತೀನಿ ಅಂತ ಒಬ್ರು ಹೇಳಿದ್ದಾರೆ. ನಾನು ಇವಾಗ ಜಾಗ ನೋಡ್ತಾರೆ, ರೋಡ್ ಇರೋದು ಯಾವ್ದು ನೋಡ್ತೀನಿ. ನಾನು ಹೇಳ್ತೇನೆ, ನಾನು ಅವ್ರು ಕೇಳ್ತೇನೆ, ನೀವು ಎಲ್ಲಿ ಕುತ್ಕೊಳ್ಳೋ ನಿಮ್ಗೆ ಇಷ್ಟ ಆಯ್ತು ಹೇಳು ಅಂತ. ನೀನೆಲ್ಲ ಕುಳ್ಸು, ನಾವು ಕುತ್ಕೊಳಕ್ ರೆಡಿ, ನಾವು ಅಲ್ಲಿ ಕುತ್ಕೊಂತೀರ, ಆ ಜಾಗದಲ್ಲಿ ನಾವು ಕುತ್ಕೊಂತೀರ ಅಂತ ನನಗೆ ಅವ್ರು ಹೇಳ್ತಾರೆ. ಈ ತರ ಯಾರಿಗೂ ಹೇಳೋದು. ಸೊ ಕೆಲಸ ಅಂದ್ರೆ ಕಷ್ಟದಲ್ಲಿ ಇದ್ದವ್ರಿಗೆ ಮಾತ್ರ ಇದು ಕಾಣಿಸ್ತಾ ಇದೆ. ಯಾರಿಗೂ ಮೈಯಲ್ಲಿ ನೋವಿರೋದು ಮಾತ್ರ ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ, ಆ ಕಷ್ಟ ಏನು ಅನ್ನೋದು. ಮತ್ತು ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏನಂದರೆ, ಈಗ ನಿಮ್ಮಲ್ಲಿ ಈಗ ದೈವಗಳು ಬರ್ತಾ ಇದೆ, ಸೇಮ್ ನಿಮ್ಮ ಥರನೇ ಇನ್ನೂ ಬೇರೆ ಸುಮಾರು ಜನಗಳಿಗೆ ದೈವಗಳು ಆಹ್ವಾನ ಆಗ್ತಾ ಇದ್ದಾವೆ, ಮೈ ತುಂಬ್ತಾ ಇದ್ದಾವೆ. ಇವುಗಳನ್ನ ನಾವು ನೋಡ್ತಾ ಇದ್ದೀವಿ. ನನಗೆ ಒಂದು ಕುತೂಹಲದ ಪ್ರಶ್ನೆ ಏನಕ್ಕಂದರೆ, ಈಗ ದೇವರು ಇಲ್ಲಿ ಮೈ ಮೇಲೆ ಬರೋದು, ಮಾತಾಡೋದು ಇವೆಲ್ಲ ಇದ್ದಾಗ ಸಾಮಾನ್ಯವಾಗಿ ನಮಗೆ ಇಲ್ಲಿ ಬದುಕಬೇಕಂದ್ರೆ ದುಡ್ಡು ಬೇಕು, ಆಸ್ತಿ ಬೇಕು, ಇನ್ನೊಂದು ಏನೋ ಒಂದಷ್ಟು ಬೇಕಾಗುತ್ತೆ ಖಂಡಿತ. ಬಟ್ ಇದನ್ನ ದೇವ್ರಗಳ ಹತ್ರ ನೀವು ಕೇಳಿ, ಇಲ್ಲ ಸಮಾಜದಲ್ಲಿ ಏನೋ ದೊಡ್ಡದು ತೊಂದರೆಗಳಿರ್ತವೆ, ದೇವ್ರನ್ನ ಕರ್ಕೊಂಡೋಗಿ ಎಲ್ಲ ಸರಿ ಮಾಡಿಬಿಡ್ರಿ, ಇಲ್ಲ ಇಂಥದ್ದು ಬೇಕಂದ್ರೆ ನೀವು ತಗೊಂಡ್ಬಿಡಿ, ದೇವ್ರನ್ನ ಕೇಳಿ ಕೊಡ್ತಾರಲ್ಲ ಅನ್ನೋ ಒಂದಷ್ಟು ಅಂದ್ರೆ ಇದಕ್ಕೆ ಲಿಮಿಟ್ ಇಲ್ಲದೆ ಇರೋ ಪ್ರಶ್ನೆಗಳಿವು. ಕ್ಲಾಸ್ ಆಗಿ ಓದ್ತಾ ಇರ್ತದೆ, ಏನ್ ಬೇಕು ಇದು ಜನರಲ್ ಆಗಿ ಕೇಳೋದು. ಇದಕ್ಕೆ ನೀವು ಆಪ್ಷನ್ಗಳು ಏನಾದ್ರು ಆ ಥರ ದೇವ್ರುಗಳಿಗೆ, ನಮ್ಗೆ ಈ ಥರದ್ದು ಒಂದೇನೋ ಒಂದು ಹೆಲ್ಪ್ ಮಾಡ್ರಿ, ಇಲ್ಲ ಈ ಥರದ ಸಮಾಜದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅದನ್ನ ಸರಿ ಮಾಡ್ರಿ, ಹಿಂಗೇನೋ ಹೇಳಿದಾಗ ಅವು ಆಗುತ್ತಾ? ಇಲ್ಲಾಂದ್ರೆ ಯಾಕೆ ಆಗೋದಿಲ್ಲ ಅವು? ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಈ ಒಂದು ಭೂತ ವೈದ್ಯ, ಅದರಲ್ಲೂ ಬ್ಲ್ಯಾಕ್ ಮ್ಯಾಜಿಕ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ವಿಡಿಯೋಗಳು ನಾವು ನಮ್ಮ ಚಾನಲಲ್ಲಿ ಮಾಡಿದ್ದೀವಿ. ತುಂಬ ಜನ ಗುರುಗಳನ್ನ, ಒಬ್ಬೊಬ್ರದ್ದು ಒಂದೊಂದು ರೀತಿ ಅವರಲ್ಲಿ ಶಕ್ತಿ. ಸೊ ಅವರು ಸಾಕಷ್ಟು ಸಮಸ್ಯೆಗಳಲ್ಲಿರೋರಿಗೆ ಪರಿಹಾರಗಳು ಕೊಟ್ಟವ್ರೆ. ಅದೇ ಥರ ನಾಗರಾಜ್ ಅವರು ಕೂಡ, ಸೊ ಅವರು ಕೂಡ ಸಾಕಷ್ಟು ಸಮಸ್ಯೆಗಳಲ್ಲಿರೋರಿಗೆ ಪರಿಹಾರಗಳು ಕೊಟ್ಟು ರಿಸಲ್ಟ್ಗಳು ಕೊಟ್ಟಿರೋ ವಿಡಿಯೋಗಳನ್ನು ಮಾಡಿದ್ದೀವಿ. ಇದು ಬಿಟ್ಟು ನಾನು ನಮ್ಮ ಚಾನಲಲ್ಲಿ ಅವ್ರು ಬಂದಾಗಿನಿಂದ ಅವ್ರಿಗಾಗಿರೋ ಅನುಭವಗಳು ಮತ್ತು ಯಾವ ಥರ ಈ ಫೀಲ್ಡಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡ್ಸೋಣ ಅಂತೇಳಿ ಕೂರಿಸ್ಕೊಟ್ಟಿದ್ದೀನಿ. ನಮಸ್ಕಾರ ನಾಗರಾಜ್ ಅವರಿಗೆ. ಸಾಮಾನ್ಯವಾಗಿ ಈ ಫೀಲ್ಡು ತುಂಬ ಜನ ಇದನ್ನು ಭಯ ಪಡ್ತಾರೆ. ಹೌದು ಸರ್, ಈ ಫೀಲ್ಡ್ ಬೇಡಪ್ಪ, ನಮ್ಗೆ ಅವ್ರ ಸವಾಸನೆ ಬೇಡ, ನೆಗೆಟಿವ್ ಅಂದರೆ ದೂರ ಹೋಗು ಅಂತಾರೆ. ಯಾಕಂದರೆ ಎಲ್ಲ ಕಡೆ ಒಂದು ಫಂಕ್ಷನ್ಗಾಗ್ಬೋದು, ಒಂದು ಪ್ರೋಗ್ರಾಮ್ಗಾಗ್ಬೋದು, ಎಲ್ಲಾದರೂ ಒಂದು ಶುಭ ಕಾರ್ಯಗಳಲ್ಲಿ
ಸೊ ಈ ಫೀಲ್ಡಲ್ಲಿ ಜಾಸ್ತಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅಂಥವ್ರನ್ನ ಆಹ್ವಾನ ಮಾಡೋದಿಲ್ಲ, ಕರೆಯೋದಿಲ್ಲ, ಭಯ ಪಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಅವ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅನ್ನೋ ಒಂದಷ್ಟು ಗುಂಗು ನಮ್ಮ ವೀಕ್ಷಕರಲ್ಲಿ ಆಗ್ಬೋದು, ಹೊರಗಡೆ ಸಮಾಜದಲ್ಲಿ ಐತೆ. ಸೊ ನಿಮಗೆ ಈ ಫೀಲ್ಡ್ ಬಂದು ಅಚಾನಕ್ ಆಗಿ ಬಂದಿದ್ದಲ್ಲ, ಇದ್ರ ಹಿಂದೆ ಒಂದು ಸ್ವಲ್ಪ ನಿಮಗೆ ಬಿಫೋರ್ ಒಂದಷ್ಟು ಮಾತಾಡಿದ್ದೀರಾ. ಚಿಕ್ಕದಾಗ ಅದನ್ನೇ ಹೇಳಿ, ಈ ಫೀಲ್ಡ್ಗೆ ಎಂಟ್ರಿ ಹೆಂಗಾಯ್ತು ನಿಮ್ಮದು? ಯಾವ ಥರ ಎಂಟ್ರಿ ಕೊಟ್ರಿ? ಇದು ಬಂದು ನನಗೆ ಆಟೋಮೆಟಿಕ್ ತಾನಾಗಿ ಹೊಲ್ದಿರೋದಂದ್ರೆ ನಮ್ಮ ತಾತ ಅವರು ಬಂದು ಕೈವಾರ ತಾತ ಹತ್ರ ಏನೋ ಅವರು ಶಿಷ್ಯಂದ್ರ ತರ ಇರೋದು. ಇವಾಗ ಅವ್ರು ಬಂದು ತೀರೋದ್ರು ಅವರು ಒಂದು ಸಮಾಧಿ ಮಾಡಿರೋದು ಕುಳಿಸ್ಬಿಟ್ಟು ಸಮಾಧಿ ಮಾಡಿರೋದು. ಇವಾಗ ನ್ಯಾಚುರಲ್ ಆಗಿ ಇವಾಗ ಯಾರನ್ನ ಸಮಾಧಿ ಏನಾರ ಮಾಡ್ಬೇಕಾದ್ರೆ ಸತ್ತೋದಾದ್ಮೇಲೆ ಉದ್ದಕ್ಕೆ ಒಂದು 3 ಅಡಿ 6 ಅಡಿ ಅವ್ರಿಗೆ ಇದು ಮಾಡ್ಬಿಟ್ಟು ಮಾಡೋದು, ಗುಣಿ ತೋಡೋದು. ನಮ್ಮ ತಾತ ಮುತ್ತಾತ ಅವ್ರದ್ದು ಬಂದು ಅವ್ರಿಗೆ ಕುಳಿಸ್ಬಿಟ್ಟು ಬಾಕ್ಸ್ ಟೈಪ್ ಮಾಡಿರೋದು. ಇವಾಗ ಸಮಾಧಿ ಅಂದ್ರೆ ಅವರು ತಪಸ್ಸಲ್ಲಿ ತಪಸ್ಸು ಕೂತ್ಕೊಂಡಿರೋದು. ಇವಾಗ ಸಮಾಧಿ ಹಂಗೆ ಇದೆ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಯಾವಾಗ ನಾವು ವಿಡಿಯೋ ಆಗ್ಲಿ ಒಂದು ಫೋಟೋ ಆಗ್ಲಿ ನಾನು ಮಾಡ್ಕೊಂಬನ್ನಿ, ತೋರಿಸ್ತೀನಿ. ಅಂತ ಬೇಕಾದ್ರೆ ಅವ್ರ ಪರಿಚಯ ಮಾಡೋಣ, ಅದನ್ನ ಇದು ಬೇಕಾದ್ರೆ ಮಾಡ್ಕೊಡ್ತೀನಿ. ಅದು ನಮ್ಗೆ ಅವರು ಇದನ್ನ ನಮಗೆ ಒಂದು ಇದು ದೇವರು ನಮ್ಗೆ ಒಂದು ವಶ ಆಗಿರತ್ತಲ್ಲ. ನಿಮ್ ತಾತ ಅವರು ಯಾವ್ದಾದ್ರು ಶಕ್ತಿಗಳನ್ನ ಸಂಪಾದನೆ ಅವ್ರು ಒಂದು ಯಾರ್ಗನ ಏನ ಮಾಡ್ಬೇಕು ಇದ್ ಮಾಡ್ಬೇಕಾದ್ರೆ ಅವ್ರು ಏನೋ ಮಾಡ್ತಾ ಇದ್ದಾರೆ. ಫಸ್ಟ್ ನಮ್ಮ ತಾತ ಅವ್ರ ಅಪ್ಪ ಅವರೆಲ್ಲ ಅವರು ಇವರು ಕೈವಾರ ತಾತ ಹತ್ರ ಇದ್ರಾಗಿರೋದು. ಅವರೊಂದು ಬನೀನ್ ಆಗ್ತಾ ಇಲ್ಲ, ಏನಿಲ್ಲ, ಬರೀ ಒಂದು ಇದು ಮಾತ್ರ ಕಟ್ಟಿ ತರ, ಒಂದು ಗೋಶಿ ತರ ಕಟ್ಕೊಂತ ಇದ್ರು. ಅವ್ರನ್ನ ಯಾರ ಹತ್ರ ಏನೇ ಆಗ್ಲಿ ಏನು ಇದು ಮಾಡ್ತಾ ಇಲ್ಲ, ಎಂತದ್ದು ಇದು ಮಾಡ್ತಾರೆ. ಅವ್ರು ಆ ತರ ನಡ್ಕೊಂಡಿರೋದಕ್ಕೆ ಅವರು ನಮಕ್ಕ ಏನಾನ ಇದಾಗಿದಾರೇನೋ ಅಂತ ಜನಗಳು ನಮ್ಗೆ ಅಳುಬ್ರು ಹೇಳ್ತಾವ್ರೆ. ಈ ಶಕ್ತಿ ಬಂದಿರೋದು, ಆ ಶಕ್ತಿ ನಿಮ್ಮಲ್ಲಿ ಯಾರಿಗೋ ಒಬ್ರಾಗೈತೆ ಅಂತ. ಇವಾಗ ಹೋಗ್ತಾ ಎಲ್ಲ ನನಗಾಯ್ತು. ಇವಾಗ ನೆಕ್ಸ್ಟ್ ಇವಾಗ ನಮ್ಮ ಅಣ್ಣನಿಗೂ ಸ್ಟಾರ್ಟ್ ಆಗ್ತಿದೆ. ಸೊ ಅವ್ರಿಗೆ ಯಾವ ತರ ಬರ್ತಾ ಇದೆ? ಅವ್ರಿಗೂ ಇದೆ. ಇವಾಗ ನನ್ಗೆ ಆ ತರ ಇದಾಗ್ತೈತೆ, ಅವ್ರಿಗೆ ಒಂಥರ ಗಂಗಮ್ಮ ಒಂದು ಶಕ್ತಿಯನ್ನ ತುಂಬತಾ ಇದೆಯಾ? ಇವಾಗ ಅವ್ರಿಗೂ ಯಾರಿಗಾನ ಏನಾನ ಮಾಡ್ಕೊಟ್ರೆ ಅವ್ರಿಗೂ ಒಳ್ಳೇದಾಗ್ತೈತೆ. ಅವ್ರ ಊರಲ್ಲಿ ಯಾರಿಗಾನ ನೋಡ್ಬೇಕು ಇದು ಮಾಡ್ಬೇಕು, ಅದೇ ಪಬ್ಲಿಕ್ ಮಾಡ್ತಾ ಇಲ್ಲ ಅವ್ರು. ಯಾಕಂದ್ರೆ ನನಗೆ ಸುಮಾರು ಫಸ್ಟ್ ಎಲ್ಲ ಬೇಜನ ಅವಮಾನಗಳಾಗಿದೆ. ಅವಮಾನದ್ರೆ ಇದು ದೇವ್ರದ್ದು ಶಕ್ತಿ ಇದೆಯಾ, ಆ ತರ ಇದೆ, ಈ ತರ ಇದೆ ಅಂತ ಬೇಜನ್ ಜನ ಆಡ್ಕೊಂಡಿದ್ದಾರೆ. ಹಿಂದೆ ಮುಂದೆ ಮಾತಾಡಿರೋರು ಇದೆ. ನನ್ ಬರೀ ಜನ ನನ್ನ ಬರೀ ತಿರಸ್ಕಾರ ಮಾಡಿ ಕಿಂಡಲ್ ಮಾಡಿರೋ ಬೇಜನ್ ಜನ ಇದ್ದಾರೆ. ಅಲ್ಲ, ಇದು ಸಾಮಾನ್ಯ. ಇದು ನಿಮ್ಗೆ ಕಿಂಡಲ್ ಮಾಡಿರೋದಂತ ನೀವು ಅನ್ಕೋಬೇಡಿ. ಹೌದು, ಸಾಮಾನ್ಯವಾಗೇನೆ ಈಗ ಈ ತರ ಒಂದು ಮೈ ಮೇಲೆ ದೇವ್ರು ಬರುತ್ತೆ, ಇಲ್ಲ ನಮ್ಗೇನೋ ಒಂದು ತಿಳಿಸ್ತಾ ಇದೆ ಅಂದ್ರೆ ಯಾರು ಇದನ್ನ ಒಪ್ಪಲ್ಲ. ಹೌದು ಸರ್, ಯಾಕಂದ್ರೆ ಈ ಫೀಲ್ಡ್ ಹಂಗೈತೆ, ಕಣ್ಣಿಗೆ ಕಾಣಿಸಲ್ಲ, ಬಂದೈತಿ ನೋಡ್ರಿ ಅಂತ ತೋರ್ಸಕ್ ಆಗಲ್ಲ. ಇವಾಗ ನನ್ನ ಯಾರು ಇದು ಮಾಡ್ತಾ ಇದ್ರೆ ಇವಾಗ ನನ್ನ ಹತ್ರ ಬರ್ತಾ ಇದಾರೆ ಅವ್ರು. ನನ್ನ ಹತ್ರ ಏನೋ ಒಂದು ಶಕ್ತಿ ಇದೆ. ಯಾಕಂದ್ರೆ ನನ್ನ ಹತ್ರ ಬಂದು ಬೇರೆಯವ್ರು ಬಂದು ತೋರ್ಸ್ಕೊಂಡು ಹೋಗಿ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ನನ್ನ ಹತ್ರ ಜ್ವರ ಇರೋ ಫ್ರೆಂಡ್ಸೇ ಇಷ್ಟೇ, ನನ್ನ ನಂಬ್ತಾ ಇರ್ಲಿಲ್ಲ. ಇವಾಗ ನಾನೇ ಆಯ್ತು ನನ್ನ ಹತ್ರ ಒಂದು 5 ನಿಮಿಷ ಕುತ್ಕೊಂಡು ಹೋಗಿ ಬಾ ಅಂತೀನಿ. ಬಾ ನನ್ನ ಜೊತೆಲಿ ಎಲ್ಲ ಹೋಗೋಣ ಬಾ ಅಂತ ಅವ್ರ ನನ್ನ ಜೊತೆಲಿ ಬರ್ತಾರೆ. ಅವರೇ ಒಂಥರ ಆಶ್ಚರ್ಯ ಆಗ್ತಾರೆ. ಸ್ಪಾಟ್ ಅಲ್ಲಿ ನಾನು ರಿಸಲ್ಟ್ ಕೊಡ್ತಾ ಇದ್ರೆ ಇವಾಗ ಏನೋ ನಮ್ಮ ಮೈಯಲ್ಲಿ ಅದು ಇದು ನೋವುಗಳಿದ್ರೆ, ಏನೋ ಆತ್ಮ ಇದ್ರೆ ಆ ತರ ಎಲ್ಲ ನೋಡೋದು. 1 ದಿವಸ 2 ದಿವಸ ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದೀನಿ. ನೀನ್ ನಮ್ಮಲ್ಲ ತಾನೇ, ನನ್ನ ಜೊತೆಲಿ ಬಂದು ಕರ್ಕೊಂಡೋಗಿ ನಾವು ರಿಸಲ್ಟ್ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಅವರು ಬೇರೆಯವ್ರಿಗೆಲ್ಲ ಹೇಳ್ತಾರೆ, ಇಲ್ಲ ನಾಗರಾಜ್ ಸುಮ್ಮನೆ ಅಲ್ಲ, ಅವನಲ್ಲಿ ಒಂದು ಶಕ್ತಿ ಐತೆ. ನಾನು ಮೊದಲು ನಂಬ್ತಾ ಇಲ್ಲ, ನಾನು ಇವಾಗ ನಂಬ್ತೀನಿ. ನಾನು ನನ್ನ ಫ್ರೆಂಡ್ಸ್ ಸರ್ಕಲ್ ಇವಾಗ ಬೇರೆಯವ್ರಿಗೆಲ್ಲ ಪಬ್ಲಿಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಮೈಯಲ್ಲಿ ಆಹ್ವಾನ ಆಗಿದ್ದ? ಮೈಯಲ್ಲಿ ಅದು ಆಹ್ವಾನ ಆಗಿದೆ, ನನಗೆ ಫುಲ್ ಮೈಯೆಲ್ಲ ತುಂಬಲ್ಲ. ನೀವು ಡೈರೆಕ್ಟ್ ಆಗಿ ಅವರನ್ನ ಬನ್ನಿ ಅಂತ ಕರೆದು ಏನಾರ ಪೂಜೆಗಳು ಮಾಡಿ? ಏನು ಆ ತರ ಇಲ್ಲ, ಏನು ಇಲ್ಲ, ತಾನಾಗಿ ನನ್ಗೆ ಹೊಲ್ದಿರೋದು. ಓಕೆ. ಕೆಲವ್ರು ಏನ್ ಮಾಡ್ತಾರೆ, ಪೂಜೆ ಮಾಡ್ಬೇಕು, ಕುತ್ಕೊಬೇಕು, ಕುತ್ಕೊಂಡ್ ಆದ್ಮೇಲೆ ಅವ್ರಿಗೆ ಆಹ್ವಾನ ಆಗೋದು. ನಮ್ಗೆಲ್ಲ ಏನಿಲ್ಲ, ಯಾರೆಲ್ಲನ ಕೇಳಿ ಬೇಕಾದ್ರೆ ಟಕ್ ಅಂತ ಹೇಳ್ತಾರೆ. ಇವ್ರ ದೇವಸ್ಥಾನದಾಗಲೇ ಒಂದು ಜಾಗ ಅನ್ನೋದು ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಇದ್ರೇನೆ ಮಾತ್ರ ದೇವ್ರು ಬರೋದು ಅಂತ. ಹೌದು. ನಮ್ಗೆಲ್ಲ ಆ ತರ ಏನಿಲ್ಲ. ನನ್ಗೆ ಫುಲ್ ಮೈಯೆಲ್ಲ ತುಂಬೋದು. ಕೆಲವರಿಗೆ ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಆಡ್ತಾರೆ, ಈ ತಮಟೆ ಸೌಂಡ್ ಆದ್ರೇನು ಡ್ಯಾನ್ಸ್ ಮಾಡ್ತಾರೆ. ನಮ್ಗೆ ಆ ತರ ಎಲ್ಲ ಏನಿಲ್ಲ. ನನ್ಗೆ ಆಟೋಮೆಟಿಕ್ ಯಾರು ಏನೇನೋ ಕೇಳಿ ಟಕ್ ಅಂತ ಇದು ಮಾಡ್ತಾರ ಅವರು, ಟಕ್ ಅಂತ ನನಗೆ ಅವ್ರು ಇದು ಮಾಡ್ತಾರೆ. ಇವಾಗೇನ್ ನಿಮ್ಗೆ ಇವಾಗ ಈ ತರ ಒಂದು ಜೋರಾಗಿ ಇದು ಮಾಡ್ತಿರಲ್ಲ, ಸೊ ಇದೇನೆ ನಮ್ಗೆ ಆಶ್ಚರ್ಯ ಕೊಡ್ತಾರೆ. ಅದು ಯಾಕೆ ಭದ್ರಕಾಳಿ ನನ್ಗೆ ಜನ ಈ ತರ ಯಾರು ಈ ತರ ಮೈ ಮೇಲೆ ಬಂದಾಗ ಆ ನುಡಿನೇ ಬೇರೆ ಬರ್ಬೇಕು, ಬಟ್ ಇಲ್ಲಿ ನುಡಿ ಬರ್ತಾ ಇಲ್ಲ, ಬರೀ ಇದ್ ಬರ್ತಾ ಇದೆ, ಸೌಂಡ್ ಬಂದು ಅವ್ರು ನನ್ ತಿಳಿಸ್ತಾ ಇರ್ತಾರೆ. ಇವಾಗ ಯಾರ ಬಗ್ಗೆ ಏನೇನು ಹೇಳಿದ್ರು ಅವ್ರ ಎಲ್ಲಿ ಏನಿಂದ ಫೋನ್ ಮಾಡ್ಲಿ ಬೇಕಾದ್ರೆ ಅವ್ರ ಹಂಗೆ ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಕಂಪ್ಲೀಟ್ ಬರ್ತಾ ಇಲ್ಲ, ಅದು ಫುಲ್ ನನ್ಗೆ ಮೈ ತುಂಬಲ್ಲ, ಸ್ವಲ್ಪ ಮಾತ್ರ. ಇವಾಗ ಅದು ಒಂದು ಬಾಡಿಯಲ್ಲಿ ಪ್ರೆಸೆನ್ಸ್ ಅಷ್ಟೇ ಹಿಂಗ್ ಬಂದು ಹೋಗ್ತಾ ಇರ್ತಾರೆ ಅವರು, ಆ ತರ ಇದೆ. ಅಂದ್ರೆ ಮಾಮೂಲಿ ಅದು ಒಂದ್ಸರಿ ನೀವು ಅಂದ್ಮೇಲೆ ನೆಕ್ಸ್ಟ್ ನೀವೇ ಮಾತಾಡ್ತೀರಾ ಅಲ್ಲಿ? ನೆಕ್ಸ್ಟ್ ಅವ್ರು ಬಂದು ಮಾತಾಡಿದ್ರೆ ನನ್ನ ವಾಯ್ಸ್ ಚೇಂಜ್ ಆಗುತ್ತೆ. ಅವ್ರಾಗ ಅವ್ರು ಬಂದು ಮಾತಾಡಿದ್ರೆ ನನ್ನ ವಾಯ್ಸ್ ಚೇಂಜ್ ಆಗ್ತದೆ, ರಫ್ ಆಗ್ಬಿಡ್ತೈತೆ. ಇವಾಗ ನಾನು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ಕ್ಲೀನ್ ಆಗಿರ್ತೈತೆ, ಅದು ಸ್ವಲ್ಪ ಗರ್ಡ್ಸ್ ಬರುತ್ತೆ. ನಂದು ಅವ್ರು ಏನಾರ ಬಂದು ಮಾತಾಡಿದ್ರೆ ನಂದು ಬಂದು ತುಂಬಾ
ವಾಯ್ಸ್ ಒಂಥರ ರಫ್ ಆಗ್ಬಿಡ್ತೈತೆ. ಯಾರನ್ನ ನೋಡಿದ್ರೆ ಅದು ನಾನೇ ಏನಾನ ಅದು ಒಂಥರ ಮಾತಾಡ್ತೀನಿ ಒಂಥರ ಅವ್ರಿಗೆ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಅವ್ರು ಕರೆಕ್ಟಾಗಿ ಫಾಲೋ ಮಾಡಿ ಅವ್ರು ಇದು ಮಾಡಿದ್ರೆ ಅವ್ರು ಇಲ್ಲ ಅವರೆಲ್ಲ ಮಾತಾಡೋದನ್ನ ಅವ್ರಿಗೆ ಕ್ಲೀನಾಗಿ ಇದಾಗುತ್ತೆ. ವಾಯ್ಸಲ್ಲೇ ಅವ್ರು ಕರೆಕ್ಟಾಗಿ ಇದು ಮಾಡಿದ್ರೆ ನಾರ್ಮಲ್ ಮನುಷ್ಯರಾದ್ರೆ ಹೌದಪ್ಪ ಹಂಗಪ್ಪ ಹಿಂಗ ಅವ್ರು ಮಾತಾಡೋದು. ಇದು ಶುರು ಆಗಿದ್ದು ನಿಮ್ಗೆ ಯಾವ ಏಜ್ ಅಲ್ಲಿ ನೀವಿದ್ದಾಗ? ನನಗೊಂದು 22 ಒಂದು 15 ವರ್ಷ ಆಯ್ತು. ಆಗ 15 ವರ್ಷ ಅಲ್ಲ ನನಗೆ ಇವಾಗ ಚಿಕ್ಕ ವಯಸ್ಸಿಂದ ನನ್ನ ಮಾಮೂಲಿ ಏನ್ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ರಿ. ನಾರ್ಮಲ್ ಮೊದಲು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಬರೀ ಮೀನ್ ಇಸ್ಕೊಂಡು ಹೋಗೋ ಟೈಮಲ್ಲಿ ಅದು ಜಾಸ್ತಿ ನನಗೆ ಸ್ಟಾರ್ಟ್ ಆಯ್ತು. 3 ಜನ ಬಂದಿದ್ದು ನಿಮ್ಗೆ. ಫಸ್ಟ್ ಯಾರು ನಿಮ್ಗೆ? ಫಸ್ಟ್ ಬಂದು ಓಂ ಶಕ್ತಿ ಬಂದಿದ್ದು. ಓಂ ಶಕ್ತಿನು ಮುನೇಶ್ವರ ಅವರಿಬ್ರು ನನಗೆ ಫಸ್ಟ್ ಇದಾಗಿದ್ದು. ಓಂ ಶಕ್ತಿ ಬಂದು ನಾಲ್ಗೆ ಮೇಲೆ ಕೂತ್ಕೊಂಡಿದ್ರು. ನಾನು ಏನೇ ಕೆಲಸ ಮಾಡಕ್ ಹೋದ್ರು ಚಿಕನ್ ತಿನ್ಲಿ ಮಟನ್ ತಿರ ಅಮ್ಮನು, ಯಾಕಂದ್ರೆ ಅಮ್ಮನ್ಗೆ ಆಗಲ್ಲ. ಆದ್ರೆ ಅಮ್ಮನು ನಾನೇ ಇರೋದು. ನನಗೆ ಮೈಯಲ್ಲಿರೋದು ಮುನೇಶ್ವರ ಇದ್ದು, ಉಗ್ರ ಮುನೇಶ್ವರ ಇದ್ದಿದ್ದು. ನನಗೆ ಅದು ಸ್ಮೋಕ್ ಮಾಡ್ತಾ ಇಲ್ಲ ನನಗೆ. ಆ ಅಪ್ಪ ಏನೋ ನನಗೆ ಸ್ಮೋಕ್ ಮಾಡೋದು ಬರಲ್ಲ. ಆ ಅಪ್ಪ ನಾನು ಬಂದ್ಬಿಟ್ರೆ ನನಗೆ ಬೆಳಗ್ಗೆ ಚೇಂಜ್ ಮಾಡೋರು ಆ ಸ್ಮೋಕ್ ಮಾಡೋ ಇದ್ರನ್ನ. ಹೌದಾ? ನನಗೆ ಗೊತ್ತಿಲ್ಲ. ನಮ್ಮ ಹುಡುಗ ನೀನು ಸಿಗರೇಟ್ ಹೊಡೆಯಲ್ಲ, ಏನು ಸಿಗರೇಟ್ ಹೊಡಿತೀಯ ಅಂತಾರೆ. ನೀವು ಪಬ್ಲಿಕ್ ಅಲ್ಲಿ ಹೇಳ್ಬಾಡ, ಆದ್ರೂ ನಾನು ಹೇಳ್ತಾ ಇದ್ದೀನಿ. ನನಗೆ ಆ ಸಿಗರೇಟ್ ಹೊಡೆಯೋಕೆ ಬರಲ್ಲ. ನಾನು ಆ ಅಪ್ಪ ನನಗೆ ಫುಲ್ ಇದಾಗ್ಬಿಟ್ರೆ ಅದು ಬೆಳಗೂ ಚೇಂಜ್ ಮಾಡೋ ಒಂಥರ ಎಳಿಯೋದವರು. ಭಂಗಿ ಹೇಳ್ದಂಗೆ ನನಗೆ ಸಿಗರೇಟ್ ಇದು ನನ್ನ ಫ್ರೆಂಡ್ಸ್ ಯಾರಿಗಾನ ಕೇಳಿ ಸ್ಮೋಕ್ ಮಾಡೋ ಇದೇನೇ ರೂಢಿನೇ ಇಲ್ಲ. ನನ್ಗೆ ಅವಾಗಿಂದ ಅದು ರೂಢಿನೇ ಇಲ್ಲ. ಅವ್ರು ಬಂದ್ರೆ ನನಗೆ ಅದು ಕೇಳ್ತಾರೆ, ಅದು ಸಿಗರೇಟ್ ಕೊಡು ಅಂತ. ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೊಡಿತಾರೆ. ಅವ್ರೇ ಕೇಳಿದೆ ನೀನ್ ಸಿಗರೇಟ್ ಹೊಡೆಯಲ್ಲ ಹೆಂಗೆ ಕೇಳ್ತಾ ಇದೀಯ ಅಂತ. ಆಶ್ಚರ್ಯ. ಅವ್ರು ಬೆಳಗೂ ಚೇಂಜ್ ಮಾಡ್ತಾರೆ ಆ ಅಪ್ಪ ಬಂದ್ರೆ. ಆ ತರ ಆಯ್ತು. ಅರೆ ಏನೇ ಮಾಡಕ್ ಹೋದ್ರೆ ಅಮ್ಮನೆ ಓಂ ಶಕ್ತಿನೇ, ನಾನು ಓಂ ಶಕ್ತಿನೇ ಅಂತ ಹೇಳ್ತಾ ಇದ್ಲು. ಆಮೇಲೆ ನನಗೆ ಯಾರೋ ಹೇಳಿದ್ರು, ನನಗೆ ಫ್ರೆಂಡ್ಸ್ ಅವ್ರ ಅತ್ತಿಗೆ ಇದ್ಕೊಂಡು ಹೇಳಿದ್ದ ಅಮ್ಮ, ಇಲ್ಲ ನಿನಗೆ ಆ ಅಮ್ಮ ನಾಲ್ಗೆ ಮೇಲೆ ಕೂತಾವಳೆ, ನಿನ್ಗೆ ಆ ಅಪ್ಪ ಮುನೇಶ್ವರ ಬಂತು ಫುಲ್ ನಿನ್ ಮೈಯೆಲ್ಲ ಇದ್ದಾನೆ, ಅಪ್ಪ ಇದ್ದಾನೆ ಅಂತ. ಆ ಅಪ್ಪ ಬಂದ್ರೆ ನನಗೆ ಬರೀ ಮೂಗಲ್ಲೇ ಬರೋದು. ಹೌದಾ? ಮುನೇಶ್ವರ ಬರೋದು. ಯಾರಿಗಾನ ಏನಾನ ಮಂತ್ರ ಹಾಕ್ಲಿ ಏನಾನ ಮಾಡ್ಲಿ ಏನಾಗ ಇದ್ ಮಾಡಿದ್ರೆ ಮೂಗಲ್ಲ ಎಳೆದು ಬಿಡ್ತಾರ, ನೋವುಗಳೆಲ್ಲ ಎಳೆದು ಬಿಡ್ತಾರ, ಹಂಗೆ ಸ್ಪಾಟ್ ಅಲ್ಲಿ ಎಳೆದು ಬಿಡ್ತಾರೆ. ಸೊ ಈಗ ನೀವು ಎಲ್ಲೂ ಇದೇ ಫಸ್ಟ್ ಹೇಳ್ತಾ ಇರೋದು ಓಂ ಶಕ್ತಿ ಅಂತ ಮತ್ತೆ ಮುನೇಶ್ವರ ಸ್ವಾಮಿ. ಇದಕ್ಕೆ ಮೊದಲು ನೀವು ತಿಳಿಸಿರೋದು ಶನೇಶ್ವರ ಸ್ವಾಮಿ ಇದೆಲ್ಲ ಅವರೆಲ್ಲ ಕಟ್ಟಾಗಿದ್ರು ನರಸಿಂಹ ಸ್ವಾಮಿಗಳು ಮೂವರು. ಹೌದು. ಸೊ ಇವರನ್ನ ಮುಖ್ಯವಾಗಿ ನೀವು ಹೇಳಿದ್ರಿ, ಇವ್ರ ಬಗ್ಗೆ ಹೇಳಿರಲ್ಲ. ಮತ್ತೆ ಇವ್ರು ಯಾವಾಗ ಎಂಟ್ರಿ ಆದ್ರು? ಇವರು ಸೆಂಟ್ರಲ್ಲಿ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಮಾಡೋ ಟೈಮಲ್ಲೆಲ್ಲ. ಫುಲ್ ಅಷ್ಟೊಂದು ಪವರ್ ಆಗಿ ಕೆಲಸ ನಡೀತಾ ಇರಲಿಲ್ಲ. ಒಂದಿನ ಹಿಡಿದು ಕೆಲವು ಜಾಗದಲ್ಲಿ ಹೇಳೋದೆಲ್ಲ ವಾಗ್ದಾನ ಎಲ್ಲ ಸುಳ್ಳು ಬರೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಅದೇ ದೇವ್ರು ಬರೋರಿಗೆ ತುಂಬಾ ಪರೀಕ್ಷೆ ಕೊಡ್ತಾರೆ. ಹೇಳಿದ್ದು ಸುಳ್ಳಾಗ್ತಿದೆ. ನಾವು ನೋಡೋ ರೀತಿನೂ ಕೆಲವು ಜನ ಕೆಟ್ಟದಾಗ ನೋಡ್ಬೋದು. ಇವಾಗ ಯಾರಿಗಾನ ಏನೇನು ಮಾಡ್ಬೇಕು ಕೆಟ್ಟದ್ ಮಾಡ್ಬೇಕು ಅನ್ಸೋದು. ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಬರೋ ಟೈಮಲ್ಲಿ ನಮ್ಗೆಲ್ಲಾ ಬರೀ ಆಸೆ ಜಾಸ್ತಿ ಕೊಡೋದು. ಆಸೆ ಅಂದ್ರೆ ಆಸೆ ತರ ಇದು ಕೊಡೋಲ್ಲ. ಇವಾಗ ಯಾರನ್ನ ಹೋಗ್ತಾರ ಅವ್ರು ಚೆನ್ನಾಗಿದಾರ, ಅವ್ರಿಗೆ ಏನಾನ ಮಾಡ್ಬೇಕು, ಹಿಂಗೆ ನನಗೆ ಫುಲ್ ಆಸೆ ಜಾಸ್ತಿ ಕೊಡೋದು. ಬರೀ ಕೆಟ್ಟ ಯೋಚನೆಗಳೇ ಕೊಡೋದು. ನಾವು ಫೈಟ್ ಮಾಡ್ಬೇಕದು. ನಾನು ಅದನ್ನ ಕೆಟ್ಟ ದಾರಿಗೆ ಹೋಗ್ಬಾರ್ದು. ನಾವು ಆ ಕೆಟ್ಟ ದಾರಿಗೆ ಹೋಗ್ದಿರ ನಾವು ತಾಳ್ಮೆ ಎದ್ಕೊಂಡು ಅವ್ರು ಬೇಕು ಅಂತಾನೆ ತೋರಿಸ್ತಾರ. ಅವ್ರು ನೀನ್ ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ನಮ್ಗೆ ಬೇಕು ಅಂತಾನೆ ಇದ್ ಮಾಡ್ತಾರೆ. ಎಷ್ಟೋ ಅವಮಾನಗಳಾಗಿ ಅದಕ್ಕೆಲ್ಲ ಇದ್ ಆದ್ಮೇಲೆ ಈ ಅಪ್ಪ ಬಂದು ನನ್ ಕೈ ಹಿಡಿದಿದ್ದು. ಶನೇಶ್ವರ ಸ್ವಾಮಿ ಕೈ ಹಿಡ್ದಾದ್ಮೇಲೆ ಆಮೇಲೆ ಭದ್ರಕಾಳಿ ಅಮ್ಮನು ಇದಾಗ್ಬಿಟ್ರು. ಹೋಗ್ತಾ ಹೋಗ್ತಾ ಆಮೇಲೆ ನನಗೆ ಒಂದು ನರಸಿಂಹ ಸ್ವಾಮಿನೂ ಅದು ಇದಾದ್ಮೇಲೆ ಸೊ ಅವ್ರನ್ನ ನೆನ್ಸ್ಕೊಂಡ್ರೆ ಅವರು ಬಂದ್ಬಿಡ್ತಾರೆ ಅನ್ನೋ ತರ. ಅದಕ್ಕೆ ಅಪ್ಪನ ನಾನು ಜಾಸ್ತಿ ಎಲ್ಲೇ ಜಾಗದಲ್ಲಿ ನಾನು ಇದು ಮಾಡಕ್ ಹೋಗಲ್ಲ. ಬಟ್ ಅವರು ಬಂದ್ರು ಅವರು ಮಾತಾಡ್ತಾ ಇಲ್ಲ, ಬರೀ ಸೌಂಡ್ ಮಾಡ್ತಾರೆ. ಅದು ಮಾತಾಡ್ತಾರೆ, ಅವರು ಇದು ಮಾಡ್ತಾರೆ. ಅವ್ರು ಏನೋ ಕೆಟ್ಟದ್ದು ತುಂಬಾ ಅವ್ರ ಮೇಲೆ ಜಾಸ್ತಿ ಆಗಕ್ಕೆ ನಾವು ಪ್ರಯೋಗ ಆಗಿದ್ರೆ ಅವ್ರು ಬಂದು ನನಗೆ ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ನೋಡಿದೆ, ಅದು ನೆಕ್ಸ್ಟ್ ಅದು ಹೇಳ್ತೀನದು. ಆ ತರ ನನಗೆ ಒಂದ್ 2 ದಿನ ನನ್ಗೆ ಎದ್ದೇಳಕ್ಕಾಗಿಲ್ಲ. ಮಾತಾಡ್ತಾರೆ 2 ದಿನ ನನ್ನ ಕೈಲಿ ಎದ್ದೇಳಕ್ಕಾಗಿಲ್ಲ, ಏನಕ್ಕೆ ಕೆಲಸ ಮಾಡಕ್ ಆಗಿಲ್ಲ. ಅವ್ರು ಯಾರಿಗೋ ಒಬ್ರಿಗೆ ಕೂದ್ಲು ಇಲ್ಲಿ ಗಂಟೆ ಜಡೆ ಕಟ್ಟಿದೆ, 1/4 ಗಂಟೆ ಇದೆ ಕೂದ್ಲು ಜಡೆ ಕಟ್ಟಿರೋದು. ಆ ಅಮ್ಮನ ಎಲೆಕ್ಷನ್ ಈ ತರ ಗೆಲ್ತಾರ ಅಂದ್ರೆ ಅದೇ ತರ ಗೆಲ್ತಾರೆ. ಈ ತರ ಯಾರಿಗಾನ ಏನಾನ ಆಗ್ತಾರ ಅಂದ್ರೆ ಹಂಗೆ ಆಗ್ತಾರ ಅವ್ರು. ಆ ಅಮ್ಮಂದು ಮಾತು ಹಂಗಿತ್ತು. ಆ ತರ ಪವರ್ ಕೆಲಸ ಮಾಡ್ತಾ ಇದ್ಲು. ಅಕ್ಕಪಕ್ಕದವರು ರಿಲೇಷನ್ ಅವರು ಸೇರ್ಕೊಂಡು ಮತ್ತೆ ಅವರು ಬೇರೆಯವರೆಲ್ಲ ಸೇರ್ಕೊಂಡು ಎಮ್ ಟಾರ್ಗೆಟ್ ಆಗಿ ಕುಳಿಸ್ಬಿಟ್ರು. ಮನೆ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ. ಏನ್ ಮಾಡಿದ್ರು ಅವ್ರಿಗೆ? ಆ ಅಮ್ಮನ್ ಫುಲ್ ದಿಗ್ಬಣ ಹಾಕ್ಬಿಟ್ಟಾರೆ. ಏನ್ ಶಕ್ತಿ ಆ ಅಮ್ಮ ಹತ್ರ ಇತ್ತು? ಆ ಅಮ್ಮನ ದೇವ್ರದ್ದು, ಎಣ್ಣೆ ದೇವ್ರದ್ದು
ಫುಲ್ ದಿಗ್ಬಂಧನ ಆಗ್ಬಿಟ್ಟಿದ್ರೆ ಮನೆ ಬಿಟ್ಟು ಆಚೆ ಬರಲ್ಲ. ಆಚೆ ಬಂದ್ರೆ ಫುಲ್ ಜ್ವರ, ಕೈ ಕಾಲೆಲ್ಲ ಬಿದ್ದೋಗೋ ಥರ ಆಗೋದು. ಇದೇ ಸರೌಂಡಿಂಗ್ ಅಲ್ಲಿ ಇರೋದ್ರು. ಲಾಸ್ಟ್ ನನಗೆ ನೋಡ್ಕೊಂಡ್ ಬಂದು ಆದ್ಮೇಲೆ ಅವ್ರು ಬಂದ್ರು, ನಾನು ಕರ್ಕೊಂಬಂದಿಲ್ಲ, ಸುಮ್ಮನೆ ಬರಕ್ಕಾಗಲ್ಲ ಅಂತ ಅವರೇ ಬಂದು ಕರ್ಕೊಂಡೋದ್ರು ಮನೆಗೆ. ಯಪ್ಪ ಶನೇಶ್ವರನ್ ಇದ್ರೆ ತಾಳ್ಮೆಯಿಂದ ಯಾವ ಕಟ್ಟಿ ಏನಕ್ಕೆ ಕಟ್ಟಿ ಆ ಥರ ಇರ್ತೈತೆ ಅನ್ನೋದು ಆ ಕಟ್ಟನ್ನ ಕ್ಲಿಯರ್ ಮಾಡಿ ಎಲ್ಲೆಲ್ಲ ಕಟ್ಟಿ ಕಳಿಸ್ಬೇಕೋ ಕಳಿಸ್ಬಿಡ್ತಾನೆ, ನನ್ನ ಮೈಗೆ ಅನ್ಸಲ್ಲ. ಯಪ್ಪ ಏಕ್ದಮ್ಮು ಸ್ಟಾರ್ಟ್ ಆಗ್ಬಿಟ್ಟಲ್ಲಿ. ಎಳ್ದಿದ ತಕ್ಷಣ ಅಮ್ಮನಿಗೆ 1-2 ಇಲ್ಲ, ಸುಮಾರು ಅವ್ರಿಗೆ ಎಷ್ಟೆಷ್ಟು ಒಳಗಡೆ ಇತ್ತು ಅದೆಲ್ಲ ಆಚೆ ಬಂದ್ಬಿಡ್ತು. ಅವ್ರು ವಿಡಿಯೋ ಮಾಡೋಕ್ಕೂ ಕೊಟ್ಟಿಲ್ಲ, ಅವ್ರು ಫೋನಲ್ಲಿ ಮಾತಾಡ್ತಾರೆ, ಅಷ್ಟು ಇದು ಮಾಡ್ಬಿಟ್ರು. ಆ ಅಮ್ಮನಿಗೆ ಏನೇನು ನೋವು ಇತ್ತು ಆ ನೋವುಗಳೆಲ್ಲ ನನಗೆ ಸ್ಟಾರ್ಟ್ ಆಗ್ಬಿಡ್ತು. ಆ ಪೇನ್ ನೀವ್ ಎತ್ಕೊಂಡಂಗ ಆಯ್ತಾ? ಫುಲ್ ಬಂದ್ಬಿಡ್ತು. ನಾನೊಂದು ಫಲ ಇಟ್ಕೊಂಡು ಹೋಗಿದ್ದೆ, ನಾನು ಇನ್ನೇನು ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಬಿಡು ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಆಫೀಸ್ ಹತ್ರನೇ ಇಟ್ಬಿಟ್ಟೆ. ಅದು ಇಲ್ದ ಹೋಗಿದ್ದೀರಾ? ನಾನೇನು ಮಾಡಿದೆ, ಹಂಗೆ ಹೋದೆ ಮನೆ ಹತ್ರ ಹೋಗಿದ್ದೀನಿ. ಫುಲ್ ನೋವು ಅಂದ್ರೆ ನೋವು ನನಗೆ. ಆ ಅಮ್ಮನಿಗೆ ಫುಲ್ ಒಂದು ಸೈಡು ಫುಲ್ಲು ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ. ನನ್ನ ಕೈಲಿ ಆಗ್ತಾ ಇಲ್ಲ. ಮನೆ ಮುಂದೆ ಮುನೇಶ್ವರನ ದೇವಸ್ಥಾನ ಆಯ್ತು, ಅಲ್ಲಿ ಹೋಗ್ಬಿಟ್ಟು ಒಂದು 2 ಅವರ್ ಮಲ್ಕೊಂಡಿದ್ದೆ. ಅವ್ರಿಗೆ ಫೋನ್ ಮಾಡ್ದ, ಸಮಯ ನಮ್ಮಮ್ಮ ಆರಾಮಾಗಿದೆ ಸಮಯ ಏನೂ ಇಲ್ಲ ಅಂತ. ಬರ್ಲೇಬೇಡ್ರ ನೀವು ಅಂತ. ಬರ್ಲೇಬೇಡ್ರಿ ನನ್ನ ಹತ್ರ ಅಂತ. ಯಾಕೆ ಸಮಯ ಕಪ್ಕೊಂಡ್ಲೇ ಅಂತ ಏನ್ ಬೈದ್ಬಿಟ್ಟೆ ಅವ್ನಿಗೆ. ಆಮೇಲೆ ತಿರ್ಗ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡೋದು, ಏನ್ ಸಮಯ ನೀವೇ ಸೆಂಟ್ರಲ್ ಕೈ ಕೊಟ್ರೆ ಇದು ಅದೇನನ್ನ ಆಗ್ಲಿ ಬರ್ರ ನೋಡೋಣ ಅಂತ. ನನ್ಗೆ ಅಷ್ಟೊಂದು ನೋವಿತ್ತು ರಾತ್ರಿ, ನನ್ನ ಕೈಲಿ ಆಗ್ತಲ್ಲ. ಆಯ್ತು ಅದೇನನ್ನ ಆಗ್ಲಿ, ಆ ಅಪ್ಪನ ಎತ್ಕೊಂಡು ಚಾಲೆಂಜ್ ಹಾಕದ, ಆಯ್ತು ಅದೇನನ್ನ ಆಗ್ಲಿ ನಾನು ರೆಡಿ ಮಾಡಿಸ್ತೀನಿ ಬಂದ ಕರ್ಕೊಂಡು ಅಂತ. ಇವಾಗ ಮೊನ್ನೆ ಪಾಯಾಗಿ ದೇವಸ್ಥಾನ ಪಾಯ ಎಲ್ಲ ರೆಡಿ ಮಾಡಿಸ್ತವ್ರು. ಓಕೆ, ದೇವಸ್ಥಾನ ಕಟ್ತಾವ್ರೆ. ಯಾವ ದೇವಸ್ಥಾನ? ಯಾವ ದೇವ್ರು ಹೇಳ್ಬೋದಾ? ಆ ಅಮ್ಮಂದು ಚೌಡೇಶ್ವರಿ, ಇನ್ನೊಂದು ಯಾವ್ದೋ 8 ದೇವರು 3-4 ದೇವ್ರು ಇದೆ. ಓಕೆ, ಇವಾಗ ಹುಡುಗನ ಫೋನಲ್ಲಿ ಮಾತಾಡೋಕೆ ರೆಡಿ ಇದಾರೆ ಅವ್ರು ವಿಡಿಯೋ ಮಾಡಕ್ ಕೊಟ್ಟಿಲ್ಲ. ಆ ಅಮ್ಮನ ಕೂದ್ಲಿಗೆ ಫುಲ್ ಇದೈತೆ. ಎಲ್ಲ ಆಚೆ ಹೋಗಕ್ ಆಗ್ತಾರ. ಸರಿ ಆಯ್ತು ಇನ್ನೊಂದು ಟೈಮ್ ಮನೆ ಹತ್ರ ಬಾ ಅಂದ್ರು. ಇಲ್ಲ ನಾನು ಬರಲ್ಲ. ಫಸ್ಟ್ ಒಂದು ಟೈಮ್ ಬಂದಿದ್ದಾರೆ, ನೀವು ಬಂದು ಅವ್ರ ಪೂಜೆ ಸಲ್ಸ್ಬಿಟ್ಟು ಇದು ಮಾಡಿದ್ರೆ ಏನಿದ್ರೆ ನಾನು ಇದು ಮಾಡ್ಕೊಡ್ತೀನಿ. ಫಸ್ಟ್ ಅವ್ರು ಯಾರೋ ಊರವರೆಲ್ಲ ಏನಕ್ಕ ಜಗಳ ಗಿಲ ಮಾಡ್ಕೊಂಡೆಲ್ಲ ಯಾವ ಏನು ಕೊಟ್ಟಿಲ್ಲ. ಇವಾಗ ಅವ್ರು ಇದ್ರಲ್ಲೇ ಗ್ರಾಮ ದೇವತೆನೆ ಮೆರವಣಿಗೆ ಮಾಡಿದ್ರಂತೆ. ಆ ಅಮ್ಮನೇ ಕರ್ಕೊಂಡು ಹೋಗೈತಂತೆ, ನೋಡಿ ಈ ಜಾಗದಲ್ಲಿ ದೇವಸ್ಥಾನ ಮಾಡ್ರಿ ನೀವು ಅಂತ. ಗ್ರಾಮ ದೇವತೆನ ಉತ್ಸವ ಮೂರ್ತಿ ಎತ್ತಬೇಕಾದಾಗ ಅವರು ಅಲ್ಲಿಗೆ ಅವ್ರಿಗೆ ಎತ್ಕೊಂಡಾಗ ಅಲ್ಲಿ ಜಾಗ ತೋರಿಸಿದಾರೆ ಅವರು. ತೋರ್ಸಾದ್ಮೇಲೆ ಇವಾಗ ಪೂಜೆ ಎಲ್ಲ ಮಾಡಿದ್ದಾರೆ, ಪಾಯ ಪೂಜೆ ಮಾಡಿದ್ದಾರೆ. ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಲಸ. ಸೊ ದೇವಸ್ಥಾನ ಕೆಲಸ ಮಾಡ್ತಾರೆ, ಸ್ಟಾರ್ಟ್ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ಆಗೈತೆ ಅದು. ಸ್ಟಾರ್ಟ್ ಮಾಡ್ತಾರೆ ನೋಡಿ. ನಮ್ಮ ಹತ್ರ ಬಂದಿದ್ದಕ್ಕೆ ಅವ್ರಿಗೊಂದು ದೇವಸ್ಥಾನಕ್ಕೆ ಒಂದು ನೆಲೆ ಆಗ್ತೈತೆ ಆ ಥರ. ಯಾಕಂದ್ರೆ ಈ ಅಪ್ಪನ ಏಕ್ದಮ್ಮು ತೆಗೆದ್ರೆ ನನ್ನ ಮೈಗೆ ಬಂದ್ಬಿಡ್ತೈತೆ. ಕೆಲವರು ಹೇಳಿಬಿಡ್ತಾನೆ ಹಂಗೆ. ಕೆಲವ್ರು ಇವಾಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ರಿಸಲ್ಟ್ ಕೊಡ್ತಾ ಇದ್ದೀರಾ, ನಿಮ್ಮ ಮುಖಾಂತರ ಯಾವುದೋ ಶಕ್ತಿಗಳು ದೈವಗಳು ಆ ಒಂದು ಬೇರೆ ಯಾವ್ದು ವ್ಯಕ್ತಿನ ನೀವು ಮುಂದೆ ಕೂತ್ಕೊಂಡಿರ್ತೀರಾ. ಸೊ ಅವರಲ್ಲಿರೋ ಸಮಸ್ಯೆಗಳನ್ನ ಎಳ್ಕೊಂಡು ಸೊ ಅವ್ರು ಎತ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಅದನ್ನು ಬಿಡೋದಿಲ್ಲ. ಶನೇಶ್ವರ ಬಂದ್ರೆ ಬಿಡಲ್ಲ, ನನ್ನ ಮೈ ಮೇಲೆ ಯಾವ್ದು ಬಿಡಲ್ಲ, ಎತ್ಕೊಂಡು ಹೋಗ್ತಾರೆ. ಅವ್ರು ಎಲ್ಲಿ ಏನ್ ಕಳ್ಸ್ಬೇಕಂದ್ರೆ ಅವ್ರು ಬೇರೆಯವ್ರು ಇದ್ದಾರಲ್ಲ ಅವ್ರ ಕೈಯಿಂದ ಕಟ್ಟಿ ಅದನ್ನ ಏನ್ ಮಾಡ್ಬೇಕು ಮಾಡ್ಬಿಡ್ತಾರ ಅವ್ರು. ಈ ಅಪ್ಪ ನರಸಿಂಹಸ್ವಾಮಿ ಏನ್ ಮಾಡ್ತಾನೆ, ಏಕ್ದಮ್ ಎಳ್ಕೊಂಡ್ಬಿಡ್ತಾನೆ. ನಾನು ಜಾಸ್ತಿ ಅದಕ್ಕೆ ಅಪ್ಪನ ಜಾಸ್ತಿ ನಾನು ಇದು ಮಾಡ್ಕೊಂಡು ಹೋಗಲ್ಲ. ಆ ಅಪ್ಪನಿಗೆ ಏನ್ ಪೂಜೆ ಸಲ್ಲಿಸ್ಬೇಕೋ ಅದನ್ನ ಇದು ಮಾಡ್ತೀನಿ. ಆ ಅಪ್ಪ ಏಕ್ದಮ್ ರಿಯಾಕ್ಟ್ ಆಗ್ಬಿಟ್ರೆ ನನ್ನ ಕೈಲಿ ಆ ಶಕ್ತಿ ಇರಲ್ಲ, ಫುಲ್ ನಾನು ಸುಸ್ತಾಗ್ಬಿಡ್ತೀನಿ. ತಡ್ಕೊಳಕ್ಕಾಗಲ್ಲ ನೀವು. ಆ ಅಪ್ಪನ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಏಕ್ದಮ್ ನಾನು ಫುಲ್ ಮೈಯೇ ಒಂಥರ ಇದಾಗ್ಬಿಡ್ತೀವಿ. ಈಗ ಸಾಕಷ್ಟು ಜನ ಪ್ರಶ್ನೆಗಳು ನಮಗೆ ಹೊರಗಡೆ ಕಾಣಿಸ್ತವೆ ಸಮಾಜದಲ್ಲಿ. ಮೈ ಮೇಲೆ ದೇವ್ರು ಬರೋದಿಲ್ಲ, ಇವೆಲ್ಲನೂ ದೇವರು ಇದ್ದಾರೆ ಸತ್ಯ, ಬಟ್ ಮನುಷ್ಯನ ಹತ್ರ ಬರಕ್ ಸಾಧ್ಯನೇ ಇಲ್ಲ, ಮನುಷ್ಯನ ಮೇಲೆ ಬರಕ್ಕೂ ಸಾಧ್ಯ ಇಲ್ಲ ಅಂತಾರೆ. ನೀವು ಈ ತರದ್ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಇದನ್ನ ನೀವು ಯಾವ ತರ ಜನಗಳಿಗೆ ತಿಳಿಸ್ಬೋದು? ಇಲ್ಲ ಇದು ಜನಗಳಿಗೆ ಏನ್ ಹೇಳ್ತೇನೆಂದ್ರೆ, ಅವರು ಸಾವಿರ ಮಾತು ಹೇಳ್ಕೊಂಡು 1000 ಜನ ನಾವು ಅವ್ರ ಪ್ರೂಫ್ ಮಾಡ್ಕೊಬೇಕೇನ ಅಂದ್ರೆ ಅವ್ರಲ್ಲಿ ಇರೋ ಕಷ್ಟ ಇರೋದು. ಅವ್ರಿಗೆ ಯಾರೇ ಆಗಿರ್ಲಿ, ಅವ್ರು ಬಂದು ಯಾರನ್ನ ಕರ್ಕೊಂಬರ್ಲಿ, ನಾನು ಅವ್ರ ರಿಸಲ್ಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಅವ್ರು ನಂಬೋದು ಬೇಡ. ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ಅವ್ರು ಯಾರೇ ಇರ್ಲಿ, ಯಾವ ವ್ಯಕ್ತಿನ ಇರ್ಲಿ, ಅವ್ರು ಪ್ರೂಫ್ ಬೇಕು. ನನ್ನಲ್ಲಿ ದೇವ್ರಿಲ್ಲ, ನಾನು ನನ್ನ ನರಮನುಷ್ಯ, ನಾನು ಅವ್ರ ತರ ಎಲ್ಲರ ತರ ನಾನು ಒಂದು ನರಮನುಷ್ಯ. ಆ ಟೈಮ್ ಬಂದು ಅವ್ರಿಗೆ ಯಾರಿಗೆ ಏನ್ ಕಷ್ಟ ಆಯ್ತೋ ಅವ್ರು ಬಂದು ಮಾಡ್ಕೊಡ್ತಾರೆ. ನಾನು ಕಣ್ಣಿಂದ ನೋಡಿಲ್ಲ, ನಾನು ಅದು ಪ್ರೂಫ್ ಮಾಡಕ್ ನನ್ನ ಎದುರುಗಡೆ ತೋರ್ಸಕ್ ಆಗಲ್ಲ. ಅವ್ರ ಮೈಯಿಂದ ಏನು ಕಷ್ಟ ಇರ್ತೈತಲ್ಲ, ಒಂದು ನೋವು ಇರ್ಬೇಕು, ಇನ್ನೊಂದು ಬೇರೆ ಏನೋ ತೊಂದರೆ ಇರ್ಬೋದು, ಅದು ನಾನು ಸ್ಪಾಟ್ ಅಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಅದನ್ನ ಹೇಳ್ಕೊಂತೀರಾ? ಅವ್ರು ಹೇಳಿದ್ರು ಅವ್ರ ಸ್ಪಾಟ್ ಮುಂದೆನೆ, ಕಣ್ ಮುಂದೆನೆ. ಈಗ ಯಾರೋ ಒಬ್ರು ಬಂದಾಗ ನೀವು ಹೇಳೋದನ್ನ ಏನಾದ್ರು ಪ್ರೇಯರ್ ಮಾಡ್ತೀರಾ? ಅವ್ರದ್ದು ಸಮಸ್ಯೆ ಏನು ಇದು ಮಾಡಲ್ಲ ಅವ್ರು. ಇವಾಗ ನೀವು ಹಿಂಗ್ ಕೂತ್ಕೊಂಡಿದ್ರೆ ನಾವ್ ಹಿಂಗ್ ಕೂತ್ಕೊಂಡ್ರೆ ಸೇಮ್ ಹಿಂಗ್ ಕೂತ್ಕೊಂಡಿರ್ತಾರೆ ಅಷ್ಟೇ. ಕೆಲವರು ನೋಡಿದ ತಕ್ಷಣ ರಿಯಾಕ್ಟ್ ಆಗ್ಬಿಡ್ತೇವೆ, ಆಟೋಮೆಟಿಕ್ ಅವರೇ ಇದು ಮಾಡ್ಬಿಡ್ತಾರೆ. ನೋವೇನ ಇದ್ರೆ ಅವ್ರ ಹಂಗೆ ಎಳೆದು ಬಿಡ್ತಾರೆ. ಅವರೆಲ್ಲ ಸ್ಪಾಟ್ ಅಲ್ಲೇ ಹೇಳ್ತಾರೆ, ಸ್ವಾಮಿ ನನಗೆ ಇವಾಗ ಆರಾಮಾಗಿದೆ ಅಂತ ಸ್ಪಾಟ್ ಅಲ್ಲೇ ರಿಸಲ್ಟ್ ಹೇಳ್ತಾರೆ ಅವ್ರು. ಇವಾಗ ಹಾಸ್ಪಿಟಲ್ ಹೋಗಿ ಒಂದು ಇಂಜೆಕ್ಷನ್ ಹಾಕೊಂಡ್ರೆ 1 hour 2 hour ಟೈಮ್ ಬೇಕು. ಹೌದು, ಅದ್ರದ್ದೊಂದು ಪ್ರಭಾವ ಬೀಳಕ್ಕೆ. ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ 3-4 hour ಅದಕ್ಕೂ ಟೈಮ್ ಬೇಕು. ಟೈಮ್ ಬೇಕು. ಇವ್ರು ಸ್ಪಾಟ್ ಅಲ್ಲಿ ರಿಸಲ್ಟ್ ಕೊಡ್ತಾರಲ್ಲ. ಸೊ ಇದು ಆಶ್ಚರ್ಯವಾಗಿ ಕಾಣುತ್ತೆ.
ಇದು ನಂಬಲೇಬೇಕು ತಾನೆ. ಇವಾಗ ಯಾರನ್ನ ಚೆಕ್ ಮಾಡ್ಕೊಂಡು ಏನನ್ನ ಬೇಕಾದ್ರೆ ಬಂದು ಇದು ಮಾಡ್ಕೊಂಡು ಅವ್ರು ಎಂಥ ವ್ಯಕ್ತಿನ ಬರಲಿ, ನನ್ನ ಹತ್ರ ಪೊಲೀಸರು ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ, ಡಾಕ್ಟರ್ ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ಯಾವ ಥರ ಇವಾಗ ಡಾಕ್ಟರ್ಗೆ ಎಷ್ಟು ಓದಿದ್ದಾರೆ, ಒಂದು ಎಜುಕೇಶನ್ ಇದೆ, ಎಲ್ಲರೂ ಇದೆ, ಮತ್ತೆ ಅವ್ರು ಯಾಕೆ ಇದೆಲ್ಲ ನಮ್ಮಲ್ವಾ? ಸೊ ಕೆಲಸ ಅಂದ್ರೆ ಕಷ್ಟದಲ್ಲಿ ಇದ್ದವ್ರಿಗೆ ಮಾತ್ರ ಇದು ಕಾಣಿಸ್ತಾ ಇದೆ. ಯಾರಿಗೆ ಮೈಯಲ್ಲಿ ನೋವಿರೋದು ಮಾತ್ರ ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಆ ಕಷ್ಟ ಏನು ಅನ್ನೋದು. ಮತ್ತೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ, ಈಗ ನಿಮ್ಮಲ್ಲಿ ಈಗ ದೈವಗಳು ಬರ್ತಾ ಇದೆ, ಸೇಮ್ ನಿಮ್ಮ ಥರನೇ ಇನ್ನು ಬೇರೆ ಸುಮಾರು ಜನಗಳಿಗೆ ದೈವಗಳು ಆಹ್ವಾನ ಆಗ್ತಾ ಇದ್ದಾವೆ, ಮೈ ತುಂಬ್ತಾ ಇದ್ದಾವೆ, ಇವುಗಳನ್ನ ನಾವು ನೋಡ್ತಾ ಇದ್ದೀವಿ. ನನಗೆ ಒಂದು ಕುತೂಹಲದ ಪ್ರಶ್ನೆ ಏನಕ್ಕಂದ್ರೆ, ಈಗ ದೇವರು ಇಲ್ಲಿ ಮೈ ಮೇಲೆ ಬರೋದು, ಮಾತಾಡೋದು ಇವೆಲ್ಲ ಇದ್ದಾಗ ಸಾಮಾನ್ಯವಾಗಿ ನಮಗೆ ಇಲ್ಲಿ ಬದುಕಬೇಕಂದ್ರೆ ದುಡ್ಡು ಬೇಕು, ಆಸ್ತಿ ಬೇಕು, ಇನ್ನೊಂದೇನೋ ಒಂದಷ್ಟು ಬೇಕಾಗುತ್ತೆ ಖಂಡಿತ. ಬಟ್ ಇದನ್ನ ದೇವ್ರಗಳ ಹತ್ರ ನೀವು ಕೇಳಿ, ಇಲ್ಲ ಸಮಾಜದಲ್ಲಿ ಏನೋ ದೊಡ್ಡದು ತೊಂದರೆಗಳಿರ್ತವೆ, ದೇವ್ರನ್ನ ಕರ್ಕೊಂಡೋಗಿ ಎಲ್ಲ ಸರಿ ಮಾಡಿಬಿಡ್ರಿ, ಇಲ್ಲ ಇಂಥದ್ದು ಬೇಕಂದ್ರೆ ನೀವು ತಗೊಂಡ್ಬಿಡಿ, ದೇವ್ರನ್ನ ಕೇಳಿ ಕೊಡ್ತಾರಲ್ಲ ಅನ್ನೋ ಒಂದಷ್ಟು ಅಂದ್ರೆ ಇದಕ್ಕೆ ಲಿಮಿಟ್ ಇಲ್ಲದೆ ಇರೋ ಪ್ರಶ್ನೆಗಳಿವು. ಕ್ಲಾಸ್ ಆಗಿ ಓದ್ತಾ ಇರ್ತದೆ, ಏನ್ ಬೇಕು ಇದು ಜನರಲ್ ಆಗಿ ಕೇಳೋದು. ಇದಕ್ಕೆ ನೀವು ಆಪ್ಷನ್ಗಳು ಏನಾದ್ರು ಆ ಥರ ದೇವ್ರುಗಳಿಗೆ, ನಮ್ಗೆ ಈ ಥರದ್ದು ಒಂದೇನೋ ಒಂದು ಹೆಲ್ಪ್ ಮಾಡ್ರಿ, ಇಲ್ಲ ಈ ಥರದ ಸಮಾಜದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅದನ್ನ ಸರಿ ಮಾಡ್ರಿ, ಹಿಂಗೇನೋ ಹೇಳಿದಾಗ ಅವು ಆಗುತ್ತಾ? ಇಲ್ಲಾಂದ್ರೆ ಯಾಕೆ ಆಗೋದಿಲ್ಲ ಅವು? ಯಾಕೆ ಇದಕ್ಕೆ ಮನುಷ್ಯನಾಗ ಹುಟ್ಟಿದ ಮೇಲೆ ಅವ್ರ ಪಾಪ ಕರ್ಮಗಳೆಲ್ಲ ಬೇಜಾನ್ ಇರ್ತೈತೆ. ಇರುತ್ತೆ. ಅವ್ರ ಪಾಪ ಕರ್ಮ ಇವ್ರೇನ್ ಮಾಡಿರ್ತಾರೋ, ಅವ್ರ ಅಪ್ಪನ ಏನ್ ಮಾಡ್ತಾರೋ, ಅವ್ರ ತಾತನ ಏನ್ ಮಾಡಿರ್ತಾರೋ. ಇವಾಗ ಒಂದು ಕೆಲವರು ವಾಶ್ರೂಮ್ಗೆ ಹೋಗ್ತಾರೆ, ಎಲ್ಲಾಂದ್ರೆ ಅದು ಗಿಡದ ಹತ್ರ ಹೋಗಿ ಇದು ಮಾಡಿ ಬರ್ತಾರೆ. ಅದೊಂದು ಗಿಡನೂ ಒಂದೊಂದು ಮೂಲಿಕೆಗೂ ಕೆಲ್ಸಕ್ಕೆ ಬರ್ತೈತಿ, ಒಂದೊಂದು ಮರನೂ ಒಂದೊಂದು ಕೆಲ್ಸಕ್ಕೆ ಬರ್ತೈತಿ. ಕೆಲವರು ಗೊತ್ತಿಲ್ದಾರ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಅದೂ ಒಂದೊಂದು ಪಾಪ ಬರ್ತೈತೆ ಅವ್ರಿಗೆ. ಅದು ನಮ್ಮ ಹಿಂದೆನೆ ಬರ್ತೈತೆ. ಕೆಲವು ಯಾರಂದ್ರೆ ಅಲ್ಲಿ ಕೆಲವು ಲೇಡೀಸ್ ಎಲ್ಲಂದ್ರೆ ಅಲ್ಲಿ ಹೋಗಲ್ಲ, ಕೆಲವು ಜೆಂಟ್ಸ್ ಏನ್ ಮಾಡ್ತಾರೆ ಎಲ್ಲಂದ್ರೆ ಅಲ್ಲಿ ಬಿಡ್ತಾ ಇರ್ತಾರೆ. ಅದೊಂದೊಂದು ಗಿಡ ಆಗ್ಲಿ, ಒಂದು ತುಂಬೆ ಗಿಡ ಆಗ್ಲಿ, ಒಂದು ತುಳಸಿ ಗಿಡ ಆಗ್ಲಿ, ಒಂದು ಬೇವಿನ ಮರ ಆಗ್ಲಿ, ಒಂದು ಬನ್ನಿ ಮರ ಆಗ್ಲಿ, ಎಲ್ಲ ನಮ್ಮ ಮರಗಳು ಅಲ್ಲಲ್ಲಿ ಇರ್ತವೆ. ಕೆಲವ್ರು ನೋಡಲ್ಲ, ಏನು ಮಾಡಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಬರ್ತಾ ಇರ್ತಾರೆ. ಒಂದು ಪ್ರಾಣಿನೇ ಇರ್ಬೋದು, ಅಲ್ಲಿ ಒಂದು ಇರುವೆನೇ ಇರ್ಬೋದು, ಎಲ್ಲ ಒಂದು ಜೀವರಾಶಿಗಳೆಲ್ಲ ಒಂದು ದೇವರು ಸೃಷ್ಟಿ ಮಾಡಿರೋದು. ಅದಕ್ಕೂ ಒಂದು ಇವಾಗ ನಮ್ಗೆ ಯಾವ ತರ ನೋವಾಗುತ್ತೋ ಪ್ರತಿಯೊಂದು ಪ್ರಾಣಿಗೂ ಅಷ್ಟೇ, ಒಂದು ಮರ ಗಿಡಗಳಿಗೂ ಅಷ್ಟೇ, ಅದಕ್ಕೆಲ್ಲ ನೋವು ಇದ್ದೇ ಇರ್ತೈತಿ. ನಾವು ಮಾಡಿರೋ ಕರ್ಮ ಅದು ಯಾವ್ದಾನ ಒಂದು ಇದಾಗ ಟೈಮಲ್ಲಿ ನನಗೆ ಏನು ಕೊಡೋ ಟೈಮಲ್ಲಿ ನನಗೆ ಅಂತ ಆ ಟೈಮ್ಗೆ ನಾನು ಬರೋದು. ಇವಾಗ ನನ್ನ ಒಂದು ದೇವ್ರ ಶಕ್ತಿ ಇತ್ತು, ನಾನು ಏನ್ ಬೇಕಾದ್ರೂ ನಾನು ಎಲ್ಲ ಇದು ಮಾಡ್ಕೊಂಡ್ ಬರ್ತಾನೆ. ನನಗೆ ದೇವ್ರು ಯಾವ ಟೈಮ್ ನನಗೆ ಏನು ಕೊಡ್ಬೇಕು, ನಾನು ಇಷ್ಟೇ ತಿನ್ಬೇಕಾದ್ರೆ ಅಷ್ಟೇ ತಿನ್ಬೇಕು. ಒಂದೊಂದು ಟೈಮ್ ಊಟ ಇರಲ್ಲ, ಒಂದ್ ಟೈಮ್ ನೀರು ಸಿಗಲ್ಲ, ಅದೊಂದು ಟೈಮು ಗಳಿಗೆ ಇರ್ತಿದೆ. ಆ ಟೈಮ್ಗೆ ಅವ್ರು ಏನ್ ಕೊಡ್ತಾರೆ ಅದೇ ಕೊಡೋದು. ಅಲ್ಲ ನಿಮ್ಗೆ ಅಂತಲ್ಲ, ಇದು ತುಂಬಾ ಎಲ್ಲಾರ್ಗು ಸೇರ್ಸಿ ಹೇಳ್ತಾ ಬೇರೆಯವ್ರಿಗೆ ನಾನು ಹೋಲ್ಸ್ಕೊಂತ ಎಲ್ಲಾರ್ಗು ಈ ತರ ದೇವ್ರು ಮೈ ಮೇಲೆ ಬರ್ತಾ ಇದೆ ಅಂದ್ಮೇಲೆ ಅದು ಏನ್ ಬೇಕು ಮಾತಾಡ್ಸ್ಬೋದು, ಏನ್ ಬೇಕು ಕೇಳ್ಬೋದು. ಸೊ ಯಾಕೆ ಕೊಡ್ತಾ ಇಲ್ಲ ದೇವ್ರು? ಇವಾಗ ಕೆಟ್ಟದ್ ಮಾಡೋರಿಗೆ ಕೊಡೋರು ಕೊಡ್ತಾನೆ ಇದ್ದಾರೆ, ಕೆಲವ್ರು ಹೇಳ್ಕೊಳಲ್ಲ, ಕೆಲವ್ರು ಹೇಳ್ಕೊಳಲ್ಲ, ಓಪನ್ ಆಗಿ ಹೇಳ್ಕೊಳಲ್ಲ. ಇವಾಗ ಅವ್ರು ಕೆಲವ್ರು ಕೆಟ್ಟದ್ ಮಾಡ್ಬೇಕಂದ್ರೆ ನಾನಾ ರೀತಿಯಲ್ಲಿ ಕೆಟ್ಟದ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಅವರು ಜನಗಳು ಬೇರೆ ಕಡೆ ಎಲ್ಲ ನೋಡಿದ್ರೆ ಈ ತರ ನಾನು ಕೆಟ್ಟವನ್ ಅಂತ ಹೇಳಿದ್ರೆ ಯಾರನ್ನ ಹತ್ರ ಸೇರ್ಸ್ಕೊಂತಾರ? ಸೇರ್ಸ್ಕೊಳಲ್ಲ. ಅದೇ ಒಳ್ಳೆಯವನಂದ್ರೆ ಅವನು ಒಂದೇ ಒಂದು ಸೆಕೆಂಡ್ ನಾನು ಕೆಟ್ಟವನಂದ್ರೆ ಒಂದೇ ಒಂದು ಸೆಕೆಂಡ್ ನಾನು ಕೆಟ್ಟವನ ಹೋದ ಒಳ್ಳೆಯವನು. ಅದೊಂದು ಒಳ್ಳೆಯವನ್ನ ಸಾಧಿಸ್ಬೇಕಾದ್ರೆ ಸುಮಾರು ವರ್ಷಗಳು ಬೇಕಾಗ್ತದೆ. ಅವ್ರು ಕೆಟ್ಟದ್ ಮಾಡೋರು ಗೊತ್ತಿಲ್ಲ ಯಾವ್ದೋ ಒಂದು ಇದ್ರಲ್ಲಿ ಮಾಡ್ತಾನೆ ಇರ್ತಾರೆ. ಅವ್ರು ಕೆಟ್ಟದ್ ಮಾಡ್ಲೇಬೇಕು. ಅವ್ರು ಅದೇ ತರನೇ ವಿದ್ಯೆ ಕಲ್ತಿರ್ತಾರೆ, ಆ ಕೆಟ್ಟದ್ಗೋಸ್ಕರನೇ ವಿದ್ಯೆ ಕಲ್ತಿರ್ತಾರೆ. ಅವ್ರು ಯಾವ್ದಾನ ಒಂದು ಮರಕ್ಕನ್ನ ಕೆಟ್ಟದ್ ಮಾಡ್ಬೇಕು, ಆ ಮರನೇ ಸುಟ್ಟೋಗಿರ್ತೈತಿ. ಮನುಷ್ಯನ ಮೇಲೆ ಆಗ್ಲಿ, ಯಾವ್ದೋ ಜೀವದ ಮೇಲೆ ಆಗ್ಲಿ, ಏನಕ್ಕನ ಅವ್ರು ಪ್ರಯೋಗ ಮಾಡ್ತಾನೆ ಇರ್ತಾರೆ. ಬಟ್ ಇದು ಜನರಲ್ ಆಗಿ ನಮಗೆ ಒಂದು ಎಲ್ಲ ಕಡೆ ಕಾಡುತ್ತೆ. ಯಾಕಂದ್ರೆ ದೇವರುಗಳು ಕೈಯಲ್ಲಿದ್ದಾಗ ಏನ್ ಬೇಕೋ ಮಾಡ್ಬೋದು ಅಂತೀವಿ, ಬಟ್ ಅಲ್ಲಿ ಆಗ್ತಾ ಇಲ್ಲ, ಬಿಡಲ್ಲ ಅವರು. ದೇವರು ಬಿಡಲ್ಲ, ಒಳ್ಳೆದನ್ನೇ ಅವರು ಬಯಸೋದು. ಪರ್ಸನಲಿ ನಿಮ್ಗಳಿಗೇನೆ ಯಾರು ದೇವರುಗಳು ಬರ್ತಾರೆ ಮೈ ಮೇಲೆ ಬರ್ತಾರೆ ಅವ್ರಿಗೆ ಜಾಸ್ತಿ ಕಷ್ಟ ಕೊಟ್ಟಿರ್ತಾರೆ. ಹೌದು, ಖಂಡಿತ. ಈಗ ಕಷ್ಟ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಕೊಡಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕಷ್ಟ ಇರ್ತೈತಿ, ತುಂಬಾ ಕಷ್ಟ ಕೊಟ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಊಟಕ್ಕೂ ಕಷ್ಟ ಇರ್ತೈತಿ. ನಾನು ಅನುಭವಿಸಿದ್ದೀನಿ. ನಾನು ಬಾಡಿಗೆ ಕಟ್ಟಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ಅನುಭವಿಸಿದ್ದೀನಿ. ಸಾಮಾನ್ಯವಾಗಿ ಈಗ ಯಾರ್ದೋ ಕಷ್ಟನ ಪರಿಹಾರ ನೀವು ಮಾಡಿದಾಗ ಅವ್ರ ಕಷ್ಟನ ನೀವ್ ಎತ್ಕೊಂಡು ನನಗೆ ಬರುತ್ತೆ. ಅದನ್ನ ದೇವ್ರುಗಳಿದ್ರೆ ಮಾತ್ರ ಅದನ್ನ ಕ್ಲಿಯರ್ ಮಾಡ್ಕೊಟ್ಟು. ಇವಾಗ ಬೇರೆಯವ್ರ ಹತ್ರ ಹೋಗಿ ಅದನ್ನ ತಡೆ ಹೊಡ್ಸ್ಕೊತಾರೆ. ಇವಾಗ ಅವರಲ್ಲಿರೋದು ಕೆಲವ್ರಿಗೆಲ್ಲ ಅವ್ರ ಮೈಗೆ ಇದಾಗುತ್ತೆ, ಅದು ಕೆಲವ್ರಿಗೆ ಆಗಲ್ಲ. ಆಗಿಲ್ಲ ಅಂದ್ರೆ ಅವ್ರ ಕೆಲಸ ಆಗಿರಲ್ಲ ಅಲ್ಲೇ. ಅವ್ರ ಮೈಯಲ್ಲಿರೋದು ನಮ್ಗೊಂದು ಸ್ವಲ್ಪ ಬಂದೇ ಬರ್ತಿದ್ದೆ, ಅವಾಗ ಅವ್ರ ಕೆಲಸ 100% ಸಕ್ಸಸ್ ಆಗಿರ್ತೈತೆ ಅಲ್ಲಿ. ಸೊ ಆ ಎಫೆಕ್ಟ್ ನೀವು ಎತ್ಕೊಂಡಾಗ ನಮ್ಗೆ ಹೊಡಿತಾ ಇರ್ತೈತೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೇಲಿ ಫ್ಯಾಮಿಲಿಗೆಲ್ಲ ನಾವು ಹೊಡಿತಾ ಇರ್ತೈತೆ. ಸೊ ಅವಾಗ ಅದು ಫುಲ್ ರಿಸಲ್ಟ್, ಪಕ್ಕಾ ರಿಸಲ್ಟ್ ಬರ್ತೈತೆ. ಇದು ಪಕ್ಕಾ ರಿಸಲ್ಟ್ ಅದು.
ಇವಾಗ ಸುಮ್ಮನೆ ಅದು ಇವತ್ತಾಗುತ್ತೆ ನಾಳೆ ಆಗುತ್ತೆ ಹೋಗಮ್ಮ ಅಂತ ಕಳಿಸ್ತಾ ಇರ್ತದೆ. ಅದಾಗಿರಲ್ಲ, ಕೆಲಸ ಆಗಿ ಸುಮ್ಮನೆ ದುಡ್ಡು ಕೊಟ್ಕೊಂಡು ಬಂದಿರ್ತಾರೋ ಅಷ್ಟೇ. ₹1 ಕೊಟ್ಟೋ ದುಡ್ಡೆ, ₹1000 ಕೊಟ್ಟೋ ದುಡ್ಡೆ, ಅಲ್ಲಿ ಕೆಲಸ ಆಗಿರಲ್ಲ. ಯಾರಿಗದು ಆಹ್ವಾನ ಹಾಕೋರ್ತಾ ಇರ್ತಿತ್ತೋ ಅದು ಖಂಡಿತ ಅವ್ರು ರಿಸಲ್ಟ್ ಕೊಡ್ತಾ ಇರ್ತಾರೆ. ಅದು ನಾವ್ ಇವಾಗ ಯಾರನ್ನ ದೊಡ್ಡ ವಿದ್ಯೆ ಕಲ್ತಿರೋರ ಹತ್ರ ಹೋಗಿ ಕೆಲವರು ಕ್ಲಿಯರ್ ಮಾಡ್ಕೊಂತಾರೆ. ಆದ್ರೆ ನಾವ್ ಯಾರ ಹತ್ರ ಹೋಗಿ ಏನ್ ಮಾಡ್ಕೊಳಕ್ ಬಿಡಲ್ಲ. ಒಂದೇ ಒಂದು ತಾಯ್ತಿ ಹಾಕೊಳಕ್ ಬಿಡಲ್ಲ, ಒಂದ್ ದಾರ ಕಟ್ಸ್ಕೊಳಕ್ ಕೊಡಲ್ಲ. ನಮ್ಗೆ ನಾವ್ ಇದಿರಲ್ಲ, ನಾವ್ ಏನ್ ಬೇಕಾ ಆ ಟೈಮ್ ಏನ್ ಬೇಕಾರ ಮಾಡ್ತೀರಿ ಬಿಡು ಅಂದ್ರೆ. ಸೊ ನೀವು ಸುಮ್ಮನೆ ಇದ್ರು ಕೂಡ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಯಾರನ್ನ ಬಂದು ಹೋದ್ರು ಅವ್ರ ಕೆಲಸ ಅವ್ರಿಗೆ ಏನ್ ಆಗ್ಬೇಕು. ನಾನು ಆಫೀಸ್ ತರ ಇಟ್ಕೊಂಡಿದ್ರೆ ನನ್ಗೊಂದು ದೇವಸ್ಥಾನ ತರ ಇಟ್ಕೊಂಡಿದ್ದೆ. ಸುಮ್ಮನೆ ಜನ ಬಂದು ಹೋಗಿರೋರ್ಗು ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರಿಗೇನೋ ಒಂದು ಒಳ್ಳೇದಾಗಿರ್ತೈತೆ ಅಲ್ಲಿ. ಅವರೇ ಫೋನ್ ಸಮಯ ಅಲ್ಲಿ ಬಂದಿದ್ರಿ, ನಮ್ಗೇನೋ ಒಂದು ಸ್ವಲ್ಪ ಸಮಾಧಾನ, ಮನೇಲಿ ನೆಮ್ಮದಿಯಾಗಿದ್ರಿ ಅನ್ನೋ ಕೆಲವು ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ರು. ಸೊ ಈ ದೇವರುಗಳಿಗೆ ಇವಾಗ ಯಾರೆಲ್ಲ ನಿಮ್ಮ ಹತ್ರ ಇದ್ದಾರೆ ಅವ್ರಿಗೆ ನೀವು ಯಾವ ರೀತಿ ಒಂದು ಪೂಜೆ ಆಗ್ಬೋದು, ಮತ್ತು ಅವ್ರಿಗೊಂದು ಏನೋ ಒಂದು ಪ್ರಸಾದ ಥರ ಹೊಟ್ಟೆಗೆ ಅವ್ರಿಗೂ ಒಂದು ಶಕ್ತಿ ಬೇಕಲ್ಲ, ಒಂದು ಪೂಜೆ ಮೇಯ್ನು ಬಲಿ ಕೊಡ್ಬೇಕು. ಬಲಿ ಕೊಡ್ತಾ ಇಲ್ಲ. ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಡೈಲಿ ಪೂಜೆ ಮಾಡ್ತಾನೆ ಇರ್ತೀರಿ. ಒಂದು ಹಣ್ಣು ಗಿಣ್ಣು ಏನಾನ ಒಂದು ಇಕ್ಕಿ ಪೂಜೆ ಮಾಡಿ ಅವ್ರಿಗೊಂದು ಸಮಾಧಾನ ಇರ್ತೈತೆ. ನನಗೇನು ಅವರು ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ನನಗೇನು ಇದು ಮಾಡ್ತಲ್ಲ. ನನಗೆ ಒಂದು ಕಟ್ಟಿಟ್ಟಾಗಿ ಕೇಳ್ತಾ ಇಲ್ಲ ಅವರು. ನಾನು ಏನೇ ಒಂದು ಇಕ್ಕಿದ್ರೆ ಅವ್ರು ಸ್ವೀಕರಿಸ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಡ್ತಾ ಇದ್ದಾರೆ. ಬರೋರು ರಿಸಲ್ಟ್ ಕೊಡ್ತಾರೆ. ಅವ್ರಿಗೊಂದು ದೇವಸ್ಥಾನ ಬೇಕು, ಒಂದು ನೆಲೆ ಬೇಕಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅವ್ರ ದೇವಸ್ಥಾನಕ್ಕೆ ಒಬ್ಬರು ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ದೇವ್ರು ಒಳ್ಳೇದು ಮಾಡೋದು ಏನೇನು ಆದರೆ ಒಂದು ದೇವಸ್ಥಾನ ಅವ್ರಿಗೊಂದು ನೆಲೆ ಆಗುತ್ತೆ. ಅವಾಗ ಅವ್ರು ಏನೇನು ಕೇಳ್ತಾರೋ ಆ ಮಟ್ಟಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಇವಾಗ ಯಾವ ಲೆವೆಲ್ಗೆ ಅವ್ರಿಗೆ ಏನು ಬೇಕೋ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ. ನನ್ಗೆ ಅದೇ ಮಾಡಿಸು, ಇದೇ ಹೂವು ತಂದಾಕು, ಅದೇ ತಂದಾಕು, ನನ್ಗೇನು ಕೇಳ್ತಾರಲ್ಲ. ಒಂದು ಹೂವು ಒಂದು ಹೂವು ಹಾಕ್ಬಿಟ್ಟು ನಾನು ಪೂಜೆ ಮಾಡಿ ಇನ್ನು ಕೂತ್ಕೊ ಆರಾಮಾಗಿ. ಕೆಲವರು ಇವರು ಅದೇ ಥರ ಕೇಳ್ತಾರೆ, ಅವರು ಅದೇ ಥರ ಕೇಳ್ತಾರೆ. ನನ್ಗೆ ಊಟ ಎಷ್ಟು ಬೇಕಂತ ಕೇಳ್ತಾರೆ, ಅವರು ಅದೇ ತರ ಕೇಳ್ತಾರೆ. ನನಗೆ ಆ ಹೂವು ತಂದಾಕು, ನನಗೆ ಈ ಹಣ್ಣಿಕ್ಕು ಆ ಹಣ್ಣಿಕ್ಕು, ಅವರು ಅದೇ ತರ ಕೇಳ್ತಾರೆ. ನಾನು ಅವ್ರ ಹತ್ರ ನಾನೇನೋ ಡಿಮ್ಯಾಂಡ್ ಕೇಳ್ತಾರ, ನಿಮ್ಗೆ ಏನ್ ಬೇಕಾ ನೀವು ಮಾಡ್ಕೊಳ್ರಿ. ನಾನು ಯಾವ ಜಾಗದಲ್ಲಿ ನೀವು ಕುತ್ಕೊಂಡು ಕರ್ಕೊಂಡೋಗಿ ತಿಳಿಸ್ತೀರಾ, ನಾನು ಆ ಜಾಗದಲ್ಲಿ ನಾನು ಕುತ್ಕೊಂತೀನಿ ಅಂತ ಹೇಳ್ತೀನಿ. ನನಗೆ ಒಂದು ಜಾಗ ನೋಡ ಅಂತ ಹೇಳಿದ್ರು ಅವರು. ನೀವೇ ನೋಡಿ ಸಮಯ ನಿಮ್ಗೆ ಯಾವ ಜಾಗ ಬೇಕಾ ನೋಡ್ರಿ, ನಾನು ಈಸ್ಕೊಡ್ತೀನಿ ಅಂತ ಒಬ್ರು ಹೇಳಿದ್ದಾರೆ. ನಾನು ಇವಾಗ ಜಾಗ ನೋಡ್ತಾರೆ, ರೋಡ್ ಇರೋದು ಯಾವ್ದು ನೋಡಿದ್ದೀನಿ. ನಾನು ಹೇಳ್ತೇನೆ, ನಾನು ಅವ್ರು ಕೇಳ್ತೇನೆ, ನೀವು ಎಲ್ಲಿ ಕುತ್ಕೊಳ್ಳೋ ನಿಮ್ಗೆ ಇಷ್ಟ ಆಯ್ತು ಹೇಳು ಅಂತ. ನೀನೆಲ್ಲ ಕುಳ್ಸು, ನಾವು ಕುತ್ಕೊಳಕ್ ರೆಡಿ. ನಾವು ಅಲ್ಲಿ ಕುತ್ಕೊಂತೀರ, ಆ ಜಾಗದಲ್ಲಿ ನಾವು ಕುತ್ಕೊಂತೀರ ಅಂತ ಹೇಳ್ಬಿಟ್ಟು ನನಗೆ ಅವ್ರು ಹೇಳ್ತಾರೆ. ಈ ತರ ಯಾರು ಹೇಳಲ್ಲ. ಯಾಕಂದ್ರೆ ನಾನು ಅವ್ರ ಹತ್ರ ಡಿಮ್ಯಾಂಡ್ ಏನು ಇಕ್ಕಲ್ಲ. ಇಷ್ಟಪಟ್ಟು ಹೋಗಿದ ಜಾಗ, ತೋರಿಸಿದ ಜಾಗದಲ್ಲಿ ನೀವು ದೇವಸ್ಥಾನ ಕಟ್ಟ. ನನಗೆ ಅವ್ರು ಕೇಳ್ತಾರೆ, ನಿನ್ಗೆ ಇಷ್ಟ ಆಯ್ತಾ ಆ ಜಾಗ, ನಿನ್ಗೆ ಇಷ್ಟ ಆಯ್ತಾ, ನೀನ್ ಆ ಜಾಗದಲ್ಲಿ ಕುಳ್ಸು. ನಾನು ಅವ್ರಿಗೆ ಕೇಳ್ತೇನೆ, ಅವ್ರು ಅವ್ರ ಜೊತೆಲಿ ಇರೋದ ನನಗೆ ಕೇಳ್ತಾರೆ, ನೀನು ಬಂದು ಒಂದು ಟೈಮ್ ಜಾಗ ನೋಡು, ಅವ್ರಿಗೆ ಇಷ್ಟ ಆಯ್ತಾ ಕೇಳು ಅಂತ ನನಗೆ ಕೇಳ್ತಾರೆ ಅವರು. ನಿಮ್ ದೇವ್ರಿಗೆಲ್ಲ ಇಷ್ಟ ಆಗ್ತೈತೆ ಜಾಗ ಅಂತ ಕೇಳ್ತಾ ಇದ್ದಾರೆ. ಅವ್ರು ಅದು ನನಗೆ ಕೇಳ್ತಲ್ಲ. ಎಲ್ಲಿ ಯಾರಿಗೆ ಇವಾಗ ನಿಮ್ಗೆ ಅದೊಂದು ಮಾತು ಕೊಟ್ಟಿದ್ದಾರೆ? ಇವಾಗ ಊರಲ್ಲಿ ನರಸಾಪುರದಲ್ಲಿ, ಕೋಲಾರ ಹತ್ರ ನರಸಾಪುರ ಅಂತ. ಓಕೆ. ಇವಾಗ ಆಲ್ರೆಡಿ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ನನಗೆ ರೋಡ್ ಸೈಡ್ ಒಂದು 3-4 ಗುಂಟೆ ಅವ್ರು ಕೊಡ್ಸಕ್ಕೆ ರೆಡಿ ಇದ್ದಾರೆ. ಅವ್ರ ಜನ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಸಕ್ಸಸ್ ಆಗಿದೆ ಅವ್ರು. ಆ ಇದಕ್ಕೆ ಅವ್ರಿಗೆ ಸರಿ, ನೀವು ಇಲ್ಲಿದ್ರೆ ಅಲ್ಲಿ ಯಾಕೆ ಸುಮ್ಮನೆ ಇರ್ತೀರ, ನೀವು ಹುಟ್ಟಿರೋದು ಬೆಳೆದಿರೋದ ಇಲ್ಲೇ ಊರಲ್ಲಿ, ನೀನು ಆರಾಮಾಗಿ ಬಂದು ಇಲ್ಲೇ ಒಂದು ದೇವಸ್ಥಾನ ಮಾಡ್ಕೊಂಡು ಇಲ್ಲೇ ಇರೋ. ಆಗ ಆಫೀಸ್ ಅಂದ್ರೆ ಯಾರೋ ಒಂಥರ ಹಿಂದೂ ಮುಂದೆ ನೋಡ್ತಾರೆ ಜನ ಬರೋದಕ್ಕೂ. ಭಕ್ತಿ ಕಮ್ಮಿ, ಒಂಥರ ಸ್ನಾನನೇ ಮಾಡಲ್ಲ. ಸ್ನಾನ ಮಾಡೋದು ನೋಡೋಕೆ ಬಿಡಲ್ಲ ಅವರು. ವಾಪಸ್ ಕಳಿಸ್ತಾರೆ. ಅವ್ರು ಎಷ್ಟೇ ದೂರದಿಂದ ಬರಲಿ ವಾಪಸ್ ಕಳಿಸ್ಬಿಡ್ತಾರೆ. ಕೆಲವರು ಅದು ಒಂದು ಭಕ್ತಿಯಿಂದ ಬಂದೇ ಬರ್ತಾರೆ ಸ್ನಾನಗಿನ ಮಾಡ್ಕೊಂಡು. ಯಾಕಂದ್ರೆ ನಾನು ಅವ್ರ ತಲೆ ಮೇಲೆ ಕೈ ಅವ್ರು ಏನನ್ನ ಇದು ಮಾಡ್ಬೇಕಾದ್ರು, ಯಾಕಂದ್ರೆ ಅವ್ರು ನನ್ಗೆ ಆಹ್ವಾನ ಆಗಿ ಅವ್ರನ್ನ ಕ್ಲಿಯರ್ ಮಾಡ್ಬೇಕು. ಆ ತರ ಇದ್ರೆ ಅವ್ರು ಸೇರ್ಸೋದೇ ಇಲ್ಲ. ಆಯ್ತು ನಡೀರಿ ಅಂತಾರೆ. ಆ ತರ ಇದೆ. ಅದಕ್ಕೋಸ್ಕರ ಇವರು ಒಂದು ನೀನ್ ಚಿಕ್ಕದಾಗ ಒಂದು ದೇವಸ್ಥಾನ ಮಾಡ್ಕೊ, ನಿನ್ಗೆ ಏನ್ ಬೇಕಾ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಒಂದು ಇದೇ ಹೇಳ್ತಾ ಮಾತು ಕೊಟ್ಟಿದ್ದಾರೆ. ಫಸ್ಟ್ ಒಬ್ಬರು ಮಾತು ಕೊಟ್ಟಿದ್ದಾರೆ ನನಗೆ. ಒಂದು 2 ಸೈಟ್ ಬಂದು ನನಗೆ ಮಾತು ಕೊಟ್ಟಿದ್ರು. ನಾವು ಸೆಗಣಿ ಆಗ್ತಾ ಇದ್ರು ಆ ಜಾಗದಲ್ಲಿ. ನಾನು ಚಿಕ್ಕ ವಯಸ್ಸಿಂದ ಆ ಜಾಗ ಅವ್ರದೇ ಅದು. ಅವರು ನಾನು ಕೇಳ್ತಾ ಇದ್ದೆ, ಕೊಟ್ಬಿಟ್ರಿ ಯಾಕೆ ಅಂತ. ರೋಡ್ ಮಾಡ್ಸಕ್ಕೆ ಒಂದು ಸ್ವಲ್ಪ ನಾನು ದುಡ್ಡೆಲ್ಲ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ನಾನು ಯಾವ ಇದಕ್ಕೆ ಮೀಡಿಯಾಕ್ಕೆ ಬರ್ಕೊಂಡು ಮೊದಲೇ ನನಗೆ ಮಾತು ಕೊಟ್ಟಿದ್ದೆ ವಿಚಾರ. ಇವಾಗ ಆ ಜಾಗನೇ ಅವ್ರದಲ್ಲ. ನೀವು ನಂಬ್ತೀರಾ ಇದು? ಮತ್ತೆ ಯಾರು ತಗೊಂಡವ್ರೆ? ಜಾಗನೇ ಅವ್ರದಲ್ಲ ಅಂತ. ಬೇರೆಯವ್ರು ಬಂದು ಇದು ಜಾಗ ನಂದಂತೇಳಿ ಕುತ್ಕೊಂತ ಇದ್ದಾರೆ. ದೇವ್ರು ಇದ್ದಾರ ಇಲ್ಲ, ಕೊಟ್ಟಿದ್ದಿದ್ರೆ ಅದನ್ನೇ ದೇವಸ್ಥಾನ ಆಗಿರೋದು. ಜಾಗನೇ ಅವ್ರದಲ್ಲ ಅಂತ. ನನಗೆ ಮೊನ್ನೆ ಹೋಗಿ ನನಗೆ ಕೇಳ್ತಾ ಇದ್ರೆ, ಈ ತರ ಏನಾಯ್ತು ಅಂತ ಕೇಳಿದ್ರೆ, ಸಮಯ ಅದು ಜಾಗನೇ ಅವ್ರದಲ್ಲ ಅಂತೆ ಸಮಯ ಅಂತಾರೆ. ಅವ್ರ ತಂದೆ ಒಂದು ಟೀಚರು, ಮಗಳ ಟೀಚರು, ಹಳ್ಳಿಯ ಪೊಲೀಸು, ಎಲ್ಲ ಮಾತು ಕೊಟ್ಟಿದ್ರು ನನಗೆ. ಕೊಡ್ತೀನಿ ಅಂತ. ಅವ್ರು ತುಂಬಾ ಸಮಸ್ಯೆ ಇತ್ತು. ಒಂದು ಹಳೆ ಮನೆ ಇತ್ತು, ಆ ಮನೆಗೆ ಒಳಗಡೆ ಹೋಗಿ ಭಯ ಬೀಳ್ತಾ ಇದ್ರು. ನೆನಕ್ಕೆ ಒಂದು ಸತ್ತೋಗಿದ್ದಕ್ಕೆ ಅವರು. ನಾನು ಹೋಗಿ ಪೂಜೆ ಮಾಡೋದನ್ನೆಲ್ಲ ಏನ್ ಬಂದೋಬಸ್ತ್ ಮಾಡಿ ಅವರೇ ಹೇಳಿದ್ರು. ನಾನು ಕೇಳಿಲ್ಲ. ಸ್ವಾಮಿ ನೀನೇನೋ ಮಾಡ್ರಿ, ನಿಮ್ಗೆ ಜಾಗ ಬೇಕಾದ್ರೆ ಕೊಡ್ತೀರಿ ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಒಂದು 2-3 ವರ್ಷಗಳಿಂದ ನಂಗೆ ಹೇಳ್ತಾನೆ ಇದ್ರು.
ಇವಾಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೆ ಜಾಗನೇ ಅವ್ರದ್ದಲ್ಲ ಅಂತ. ನಾನು ಚಿಕ್ಕ ವಯಸ್ಸಿಂದ ಜಾಗನೇ ಅದೇ. ನಾನು ಎತ್ಕೊಂಡೋಗಿ ಸೆಗಣಿ ಎತ್ಕೊಂಡೋಗಿ ತಿಪ್ಪೆಯಲ್ಲಿ ನಾನು ಹಾಕಿದ್ದೀನಿ ಆ ಜಾಗದಲ್ಲಿ. ಓಕೆ. ಇವಾಗ ಆ ಜಾಗನೇ ಅವ್ರದಂದ್ರೆ ಇವಾಗ ದೇವರು ನಾನು ಇಷ್ಟು ನೋವು ತಿಂದೀನಿ ಗೊತ್ತಾ. ಅವಾಗ ಅವ್ರಾಗ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಸ್ವಾಮಿ, ನೀವೇ ಏನಿದ್ರಿ ನೀವೇ ನೋಡ್ಕೊಳ್ರಿ ಅಂತ. ಇವಾಗ ಬೇರೆ 500 ಬಂದು ಈ ಜಾಗ ನಂದು ಅಂತ ಹೇಳಿ ಕುತ್ಕೊಂತವ್ರು ಆ ಜಾಗದಲ್ಲಿ. ದೇವ್ರು ಅವರೇ ಇಲ್ಲ, ನಮ್ದು ಎಕ್ಸಾಂಪಲ್ ಇದು. ಸೊ ಇಲ್ಲಿ ಯಾವ ಜಾಗ ನಿಮ್ಗೆ ಕೊಡ್ಬೇಕಂತಿತ್ತು ಅದು ಕೊಟ್ಟಿಲ್ಲ, ಹಾಗಾಗಿ ಅವ್ರಿಗೂ ಸಿಕ್ಕಿಲ್ಲ ಫೈನಲ್. ಸೊ ಈಗ ನಿಮ್ಗೆ ಬೇರೆ ಕಡೆ ಒಬ್ರು ಮಾತು ಕೊಟ್ಟಿದ್ದಾರೆ. ಇವಾಗ ಅವರು ಒಂದು 500 ಬರೀ ಅವರು ಪೂಜೆ ಮಾಡ್ತಾರೆ. ಅವನೊಂದು ಈಶ್ಪುಣದ ಲಿಂಗ ಒಂದು ಕೊಟ್ಟಿದ್ದ ಅವ್ರಿಗೆ. ಈಶ್ಪುಣದನು ಬಸವಣ್ಣದ್ದು ನಾನೆಲ್ಲ ಬೇರೆ ಕಡೆ ನೋಡಿದ್ರೆ ಅದೊಂದು ಸೈಡ್ ಕಟ್ ಆಗ್ಬಿಟ್ಟಿತ್ತು. ನಾನು ಅದನ್ನ ಸರಿ ಇಲ್ಲಿ ಕೊಡ್ತಾನ ಅಂತ ಹೇಳ್ಬಿಟ್ಟು ಇದು ಮಾಡಿಲ್ಲ. ಅವರು ದೊಡ್ಡದಾಗಿ ಇಟ್ಬೇಕು ಅಂತ ಹೇಳಿದ್ರು. ಕಾವಲ್ ಬೈಸಂದ್ರ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಐತೆ, ಅದ್ ಪಕ್ಕದಲ್ಲಿ ಕಟ್ಟಾಗ್ಬಿಟ್ಟಿತ್ತು. ನಾನು ಅವಾಗ ಹೋಗ್ತಾ ಇದ್ದೆ, ಬೆಟ್ಟದ ಮೇಲೆ ಇರೋದು. ಬೇರೆ ಅವ್ರು ಬೇಡ ಅಂತ ಹೇಳಿದ್ರು. ನಾನು ಅವ್ರಿಗೆ 500 ಒಬ್ರು ನಂಗೆ ಗೊತ್ತಿರೋ ಇದೆ ಊರಲ್ಲಿ ಈ ಥರ ಬೇಕು ಅಂತ ಹೇಳಿದ್ರೆ, ಸರಿ ಎತ್ಕೊಂಬಂದು ಕೊಡಿ ಸ್ವಾಮಿ ನಮ್ಮ ಜಾಗದಲ್ಲಿ ಇಟ್ಕೊಂತೀರಿ ಅಂತ. ಆಮೇಲೆ ಅದಕ್ಕೂ ಏನೋ ಒಂದು ಹೆಸರಿಕ್ಕಿ ಎಲ್ಲ ಇದು ಮಾಡಿದ್ರು ಅವರು. ಆಮೇಲೆ ಇವಾಗ ಅವ್ರು ಕೇಳಿದೆ, ಇವಾಗ ಸರಿ ಆಯ್ತು 2 ಗಂಟೆ ತನಕ ಸಮಯ ಕೊಡ್ತೀರಿ ಬಿಡಿ ಸಮಯ, ಅದು ನನಗೆ ಇವಾಗ 3/4% ಎಲ್ಲ ಆಗ್ಬಿಟ್ಟಿದೆ, ಇನ್ನು ಒಂದೇ ಒಂದು ಪೇಪರ್ ಬರ್ಬೇಕು, ಅದಾದ್ರೆ ಅದು ನನಗೆ ಇದಾಗುತ್ತೆ, ನಾನು ನಿಮ್ಮ ಅಣ್ಣ ಹತ್ರ ಹೇಳ್ತೀನಿ ಮಾಡ್ಕೊಳ್ಳಿ ನೀವು ಅಂತ. ಯಾಕಂದ್ರೆ ನಾನು ಭದ್ರಕಾಳಿಗೆ ಮಾಡಲೇಬೇಕು ದೇವಸ್ಥಾನ, ಈ ಜಾಗದಲ್ಲಿ ಇಕ್ಕಕ್ಕಾಗಲ್ಲ. ಯಾಕಂದ್ರೆ ನರಸಿಂಹಸ್ವಾಮಿಗೂ ಆಗಲ್ಲ, ಶನೇಶ್ ಪಾಣಿಗೂ ಬಲಿ ಇಲ್ಲ, ಈ ಅಮ್ಮನ ಬಲಿ ಕೊಡ್ಲೇಬೇಕು. ಈ ಕಡೆ ಆ ಅಮ್ಮ ಪಾಪ ಕಾತ್ಕೊಂಡಿದ್ದಾಳೆ. ಆದ್ರೂ ನನ್ನ ಕೆಲಸ ಎಲ್ಲೇ ಏನೇ ಮಾಡಿದ್ರು ಆ ತಾಯಿ ನನಗೆ ಮಾಡ್ಕೊಡ್ತಾ ಇದ್ದಾಳೆ, ಯಾವುದೇ ಜಾಗದಲ್ಲಿ ಬಿಟ್ಕೊಡ್ತಾ ಇಲ್ಲ. ಅದಕ್ಕೆ ಆ ಜಾಗದಲ್ಲಿ ಅವ್ರು ಮಾಡಿ ಈ ಜಾಗದಲ್ಲಿ ಇವ್ರು ಸಪ್ರೇಟ್ ಆಗಿ ಇಕ್ಕೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅಂದ್ರೆ ಇವಾಗ ಅಲ್ಲಿ ದೇವಸ್ಥಾನ ಆಯ್ತು ಅಂದ್ರೆ ಈ ಆಫೀಸ್ ಕ್ಲೋಸ್ ಮಾಡಿ ಡೈರೆಕ್ಟ್ ದೇವಸ್ಥಾನದಲ್ಲಿ ಆಗ್ಬಿಡ್ತೀರಾ. ಓಕೆ, ನಡೀಲಿ ಕಾರ್ಯಗಳು. ಸೊ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮ್ದೊಂದು ಬ್ಯಾಕ್ಗ್ರೌಂಡು ಯಾವ ಥರ ನಿಮ್ಮ ಒಂದಷ್ಟು ವಿಚಾರಗಳೈತೆ ಈ ಶಕ್ತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ಸಿದ್ದೀರಿ. ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಕೇಸ್ಗಳ ಬಗ್ಗೆ ಮಾತಾಡೋಣ ನೆಕ್ಸ್ಟ್. ಸೊ ವೀಕ್ಷಕರೇ, ನಾಗರಾಜ್ ಅವರು ಯಾವ ಥರ ಈ ಒಂದು ಶಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ, ಯಾವ ರೀತಿ ಕೆಲಸಗಳು ನಡೀತಾ ಇದ್ದಾವೆ ಅವರಲ್ಲಿ, ಅದಾದಮೇಲೆ ಶಕ್ತಿಗಳು ಕೂಡ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಆಗಿದ್ದಾವೆ, ಈ ವಿಚಾರಗಳನ್ನ ಚಿಕ್ಕದಾಗಿ ಮಾತಾಡಿದ್ದೀನಿ. ನೆಕ್ಸ್ಟು ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಇದ್ದೀನಿ. ನಮಸ್ಕಾರ.